ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ನಿಮಗೆಲ್ಲ ಗೊತ್ತಿರುವಂತೆ ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಕ್ಲಾಸ್ ಆಗಿದೆ. ಯಾರೆಲ್ಲ KS, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ಗಳು ಪ್ರಿಪೇರ್ ಆಗ್ತಿರ್ತಾರೆ ಅಂತ ಎಲ್ಲರೂ ಕೂಡ ಈ ಒಂದು ಕ್ಲಾಸ್ ತುಂಬಾ ಬೆನಿಫಿಟ್ ಆಗುತ್ತೆ. ಇದು ಸೆಪ್ಟೆಂಬರ್ ತಿಂಗಳ 6ನೇ ಭಾಗವಾಗಿದೆ. ಆಲ್ರೆಡಿ ನೀವು ಪ್ರೀವಿಯಸ್ ಕ್ಲಾಸ್ ಗಳನ್ನ ಆಜಾದ್ ಐಸಿಎಸ್ ಅಕಾಡೆಮಿ ಆಪ್ ಅಥವಾ ಆಜಾದ್ ಐಸಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ಕ್ಲಾಸ್ ಗಳನ್ನ ಆಕ್ಸೆಸ್ ಮಾಡಬಹುದು. ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ಐಸಿಎಸ್ ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಒಂದು ರಿಪೋರ್ಟ್ ಅಥವಾ ಸೂಚ್ಯಾಂಕ ರಿಲೀಸ್ ಆಯಿತು ಅಥವಾ ಇಂಡೆಕ್ಸ್ ರಿಲೀಸ್ ಆಯಿತು. ಅದುವೇ ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಅಥವಾ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2021 ಅಂತ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಅಥವಾ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಸೌದಾ? ಸೊ ಹಾಗಾದ್ರೆ ಏನಿದು ರಿಪೋರ್ಟ್ ಅಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಏನ್ ಮಾಡಿತ್ತು, ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿತ್ತು. ಅದುವೇ ಆಹಾರ ಸುರಕ್ಷತೆ ಮತ್ತು ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಅಂತ ಕರೀತಾರೆ. ಸೊ ಹಾಗಾಗಿ ಇದನ್ನ ಪ್ರಿಪೇರ್ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಗೊತ್ತಿರಲಿ. ಸೊ FSI ಅಂತ ಕರಿತೀವದ, ಫುಡ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಕನ್ನಡದಲ್ಲಿ ಆಹಾರ ಸುರಕ್ಷತೆ ಮತ್ತು ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರ ಇದೆಯಲ್ಲ, ಅದೇನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ರಿಪೋರ್ಟ್ ರೆಡಿ ಮಾಡುತ್ತೆ. ಅದನ್ನ ಪಬ್ಲಿಷ್ ಮಾಡುವಂತದ್ದು ಮಿನಿಸ್ಟ್ರಿ ಆಫ್ ದಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ಸ್ ಆಗಿದೆ. ಗೊತ್ತಿರ್ಬೇಕು ನಿಮ್ಗೆ. ಓಕೆ. ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಆಹಾರ ಪದ್ಧತಿ ಇದೆಯಲ್ಲ, ಅದನ್ನ ರೆಗ್ಯುಲೇಟ್ ಮಾಡುವಂತದ್ದು, ಮೌಲ್ಯಮಾಪನ ಮಾಡಿಕೊಳ್ಳಕ್ಕಿರುವಂತ ಏಕೈಕ ರಿಪೋರ್ಟ್ ಅಂತಂದ್ರೆ ಅದನ್ನ ನಾವು ರಾಜ್ಯ ಆಹಾರ ಸುರಕ್ಷತೆ ಸೂಚ್ಯಾಂಕ ಅಂತ ಕರೀತೇವೆ. ಇದ್ರ ಮುಖಾಂತರ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತ ಆಹಾರದ ಕ್ರಿಯಾತ್ಮಕ, ಪರಿಮಾಣಾತ್ಮಕ ಮತ್ತೆ ಗುಣಾತ್ಮಕ ಅಂತ ಕರೀತಾರೆ. ಅಂದ್ರೆ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟಿವ್ ಒಂದು ಫುಡ್ ಬಗ್ಗೆ ಈ ಒಂದು ರಿಪೋರ್ಟ್ ಮುಖ ನಮ್ಮ ಒಂದು ಬೆಂಚ್ ಮಾರ್ಕ್ ಆಗಿ ಇರುವಂತದ್ದು ದಿಸ್ ರಿಪೋರ್ಟ್ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಇದು ಎಲ್ಲಾ ರಾಜ್ಯಗಳಿಗೆ, ಅಂದ್ರೆ ಇಲ್ಲಿ 3 ಪ್ರಕಾರ ಬರುತ್ತೆ. ಒಂದು ಲಾರ್ಜೆಸ್ಟ್ ಸ್ಟೇಟ್ಸ್, ಸ್ಮಾಲೆಸ್ಟ್ ಸ್ಟೇಟ್ಸ್, ಆಮೇಲೆ UTಗಳಿಗೆ, ಅಂದ್ರೆ 3 ವಿಧಗಳಲ್ಲಿ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಓಕೆನಾ? ಈ ರಿಪೋರ್ಟ್ ಅನ್ನ ಫಸ್ಟ್ ಟೈಮ್ ರಿಲೀಸ್ ಮಾಡಿದೆ ಯಾವಾಗಪ್ಪ ಅಂತಂದ್ರೆ ಅದು 2018-19ಕ್ಕೆ ಫಸ್ಟ್ ಟೈಮ್ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಇತ್ತು. ಸೊ ಹಾಗಾಗಿ ಈ ವರ್ಷ ರಿಲೀಸ್ ಮಾಡ್ತಿರುವಂತದ್ದು ಅದು 3ನೇ ಒಂದು ರಿಪೋರ್ಟ್ ಆಗಿದೆ, ಅಥವಾ ದಿಸ್ ಇಸ್ ದ 3rd ಎಡಿಷನ್ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಇದನ್ನ ಪ್ರಿಪೇರ್ ಮಾಡುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ ಫುಡ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಮಾಡುತ್ತೆ. ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಸೊ ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ಅಲ್ಲಿ ರಾಜ್ಯಗಳಿಗೆ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ಇಲ್ಲಿ ಏನಂದ್ರೆ ಸಾಮಾನ್ಯವಾಗಿ 5 ಮಾನದಂಡಗಳನ್ನ ಇಲ್ಲಿ ಅನುಸರಿಸ್ತಾರೆ. ದೇರ್ ಇಸ್ 5 ಇಂಡಿಕೇಟರ್ಸ್ ಟು ಅಪ್ಲಿಕೇಬಲ್ ಟು ದ ಗಿವ್ ದ ರ್ಯಾಂಕಿಂಗ್ ಟು ದ ಸ್ಟೇಟ್ಸ್ ಅಂತ ಹೇಳ್ಬೋದು. ಒಂದು ಮಾನವ ಸಂಪನ್ಮೂಲ ಮತ್ತು ಸಾಂಸ್ಥಿಕ ದತ್ತಾಂಶ ಅಂತ ಕರೀತಾರೆ. ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಡಾಟಾವನ್ನ ಇಲ್ಲಿ ಫಸ್ಟ್ ಆ ಒಂದು ರಾಜ್ಯಗಳಲ್ಲಿ ಇಲ್ಲಿ ಪರಿಗಣಿಸ್ತಾರೆ. ಎರಡನೇದು ಅಲ್ಲಿರುವಂತ ಆಹಾರಗಳ ಅನುಮತಿ ಮತ್ತೆ ಅನುಸರಣೆಯನ್ನ ಕೂಡ ಅಲ್ಲಿ ಪರಿಗಣಿಸ್ತಾರೆ. ಮೂರನೇದು ಆಹಾರ ಪರೀಕ್ಷೆ ಮಾಡ್ತಾರೆ, ಅಂದ್ರೆ ಫುಡ್ ಟೆಸ್ಟ್ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಆ ಫುಡ್ ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಮೂಲ ಸೌಕರ್ಯ ಇದೆ, ಯಾವ ರೀತಿ ಮೇಲ್ವಿಚಾರಣೆ ಇದೆ, ಅದನ್ನ ಕೂಡ ಅಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಜೊತೆಗೆ ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿ ಅಂತ ಕರೀತಾರೆ. ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಅವ್ರು ಟ್ರೈನಿಂಗ್ಸ್ ಪಡ್ಕೊಂಡಿರ್ತಾರೆ. ಸೊ ಕ್ಲೀನ್ಲೆಸ್ ಆಗಿರ್ಬೋದು, ಅಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಕೂಡ ನೋಡ್ತಾರೆ. ಹಾಗೆ ಗ್ರಾಹಕರ ಸಬಲೀಕರಣ ಅಂದ್ರೆ ಕನ್ಸ್ಯೂಮರ್ ಎಂಪವರ್ಮೆಂಟ್ ಅನ್ನು ಕೂಡ ಆಕ್ಚುಲಿ ಈ 5 ಮಾನದಂಡ ಇಟ್ಕೊಂಡು ಎಲ್ಲಾ ರಾಜ್ಯಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಅದು ಕೊಡುವಂತ ಸಂಸ್ಥೆ ಫುಡ್ ಸ್ಟ್ಯಾಂಡರ್ಡ್ಸ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಕೊಡುವಂತದ್ದಾಗಿದೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ 3 ಪ್ರಕಾರಗಳಲ್ಲಿ ಕೊಡ್ತಾ ಹೋಗ್ತಾರೆ. ನಾನು ಆಗಲೇ ಹೇಳ್ತಿರೋದು ದೊಡ್ಡ ರಾಜ್ಯಗಳು, ಚಿಕ್ಕ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಕರೀತಾರೆ. ಸೌದಾ? ಸೊ ಹಾಗಾಗಿ ಇತ್ತೀಚೆಗೆ 2020-21 ಪಡೆದಂತ ಟಾಪ್ ಬಂದಿರುವಂತ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಗುಜರಾತ್ ಇದೆಯಲ್ಲ. ಗುಜರಾತ್ ಏನಂದ್ರೆ ದೊಡ್ಡ ರಾಜ್ಯಗಳ ಪಟ್ಟಲ್ಲಿ ಫಸ್ಟ್ ಪ್ಲೇಸ್ ಇದೆ. ಸೆಕೆಂಡ್ ಪ್ಲೇಸ್ ಇರುವಂತದ್ದು ಕೇರಳ ಇದೆ. 3rd ಅಲ್ಲಿ ತಮಿಳುನಾಡು ಇದೆ. ಇನ್ನು ಸಣ್ಣ ರಾಜ್ಯಗಳಲ್ಲಿ ಅಥವಾ ಚಿಕ್ಕ ರಾಜ್ಯಗಳಿರುವಂತಹ ಫಸ್ಟ್ ಪಡೆದಂತ ರಾಜ್ಯ ಅಂತಂದ್ರೆ ಅದು ಗೋವಾ ಆಗಿದೆ. 2ನೇ ಸ್ಥಾನದಲ್ಲಿ ಮೇಘಾಲಯ ಮತ್ತೆ 3ನೇ ಸ್ಥಾನದಲ್ಲಿ ಮಣಿಪುರ ಇರುತ್ತದೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಟಾಪ್ ಇರುವಂತಹ ಒಂದು UT ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರ ಆಗಿದೆ. ಸೆಕೆಂಡ್ ಅಂಡಮಾನ್ ನಿಕೋಬಾರ್ ಆಗಿದೆ. ಆಮೇಲೆ 3ನೇ ಸ್ಥಾನದಲ್ಲಿ ನ್ಯೂ ಡೆಲ್ಲಿ ಅಥವಾ ದೆಹಲಿ ಇರುವಂತದ್ದು. ಸೊ ಓಕೆನಾ? ಸೊ ಹಾಗಾಗಿ ಇಲ್ಲಿ 3 ತರ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಇಷ್ಟು ಗೊತ್ತಾಗುತ್ತೆ ನಿಮ್ಗೆ. ಸೊ ಹಾಗಾಗಿ 3 ಪ್ರಕಾರ ಕೊಡ್ತಾರೆ. ದೊಡ್ಡ ರಾಜ್ಯಗಳಂತ ಕರೀತಾರೆ. ಹೌದಾ? ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ
ಟಾಪ್ ಬಂದಿರುವಂತ ಮೊದಲ ಸ್ಥಾನ ಪಡೆದಿರುವಂತ ರಾಜ್ಯ ಅಂತಂದ್ರೆ ಅದು ಗುಜರಾತ್ ಆಗಿದೆ, ಎರಡನೇದು ಕೇರಳ ಆಗಿದೆ, ಮೂರನೇದು ತಮಿಳುನಾಡು ಆಗಿದೆ. ಓಕೆ, ಇನ್ನು 4ನೇ ಪ್ಲೇಸ್ ಅಲ್ಲಿ ಒಡಿಶಾ ಇದೆ. ಇನ್ನು ನಮ್ಮ ಕರ್ನಾಟಕ ಬಂದ್ರೆ ಅದು 9ನೇ ಪ್ಲೇಸ್ ಅಲ್ಲಿ ಇದೆ. ಕರ್ನಾಟಕ ಬಿಕಮ್ ದ 9th ಟಾಪ್ ರ್ಯಾಂಕ್ ಇದೆ, ಕರ್ನಾಟಕ ಇದೆ. ಸೊ ಅದು ಸ್ಕೋರ್ ಪಡ್ಕೊಂಡಿರುವಂತದ್ದು 51 ಸ್ಕೋರ್ ಪಡ್ಕೊಂಡಿದ್ದಾರೆ ಕರ್ನಾಟಕ. ಓಕೆನಾ. ಅದೇ ರೀತಿ ಚಿಕ್ಕ ರಾಜ್ಯಗಳಲ್ಲಿ ಫಸ್ಟ್ ಟಾಪ್ ಇರುವಂತಹ ರಾಜ್ಯ ಗೋವಾ ಇದೆ, ಎರಡನೇದು ಮೇಘಾಲಯ ಇದೆ, ಮೂರನೇದು ಮಣಿಪುರ್ ಇದೆ, 4ನೇದು ಸಿಕ್ಕಿಂ ಇದೆ, 5ನೇದು ನಾಗಾಲ್ಯಾಂಡ್ ಇದೆ, 6ನೇದು ಅರುಣಾಚಲ್ ಪ್ರದೇಶ್, 7th ಅಲ್ಲಿ ತ್ರಿಪುರ ಇದೆ. ಇವೆಲ್ಲ ಕೂಡ ಚಿಕ್ಕ ರಾಜ್ಯಗಳಲ್ಲಿ ಟಾಪ್ ಇರುವಂತಹ ಒಂದು ಸ್ಟೇಟ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಟಾಪ್ ಇರುವಂತಹ ಒಂದು ಯುಟಿ ಅಂತಂದ್ರೆ ಫಸ್ಟ್ ಅಲ್ಲಿ ಜಮ್ಮು ಕಾಶ್ಮೀರ್ ಇದೆ, ಎರಡನೇದಲ್ಲಿ ಅಂಡಮಾನ್ ನಿಕೋಬಾರ್ ಇದೆ, ಮೂರನೇದು ಡೆಲ್ಲಿ, 4ನೇದು ಚಂಡೀಗಢ ಇದೆ. ಇವೆಲ್ಲ ಕೂಡ ಟಾಪ್ 5 ಯುಟೀಸ್ ಇಂದ ಸೊ ಈ ಒಂದು ರಿಪೋರ್ಟ್ ಅಂತ ಹೇಳ್ಬೋದು. ಸೊ ಓಕೆನಾ. ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಆದಂತ ಅಂತಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಕನ್ನಡದಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಕರೀತಾರೆ. ಗೊತ್ತಿರಲಿ, ಇದು ನಮ್ಮ ದೇಶದಲ್ಲಿ ಆಹಾರದ ಗುಣಮಟ್ಟತೆಯನ್ನ ಟೆಸ್ಟ್ ಮಾಡುವಂತ ಏಕೈಕ ಅಫೆಕ್ಸ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಅದು FSSAI ಅಂತ ಕರೀತಾರೆ. ಹೌದಾ. ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ 2011 ಆಗಸ್ಟ್ ತಿಂಗಳಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ನ್ಯೂ ಡೆಲ್ಲಿಯಲ್ಲಿ. ಓಕೆ, ಇಟ್ ಈಸ್ ವರ್ಕಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಗೊತ್ತಿರಲಿ. ಹೌದಾ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತ ಒಂದು ಅಫೆಕ್ಸ್ ಸಂಸ್ಥೆಯಾಗಿದೆ. ಇದು ನಮ್ಮ ದೇಶದಲ್ಲಿ ಆಹಾರದ ಗುಣಮಟ್ಟವನ್ನ ಕಾಪಾಡುವಂತದ್ದು ಮತ್ತೆ ಸುರಕ್ಷತೆಯನ್ನ ಕಾಪಾಡುವಂತ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಿದೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ನ್ಯೂ ಡೆಲ್ಲಿ. ಪ್ರೆಸೆಂಟ್ ಆಗಿದರ ಚೇರ್ನ ಕೆಲಸ ಮಾಡ್ತಿರುವಂತದ್ದು ಅರುಣ್ ಸಿಂಗಲ್ ಅವರು. ಓಕೆನಾ. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ದಿಸ್ ರಿಪೋರ್ಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ನಿಮ್ಗೆಲ್ಲ ಗೊತ್ತಿರುವಂತೆ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 15 ಅನ್ನ ಏನ್ ಮಾಡ್ತೀವಿ, ವಿಶ್ವ ಪ್ರಜಾಪ್ರಭುತ್ವ ದಿನ ಅಥವಾ ವರ್ಲ್ಡ್ ಡೆಮೋಕ್ರಸಿ ಡೇ ಆಗಿ ಆಚರಿಸ್ತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ. ಎವ್ರಿ ಇಯರ್ ಸೆಪ್ಟೆಂಬರ್ 15 is celebrated as the international day for the democracy ಅಥವಾ ವರ್ಲ್ಡ್ ಡೆಮೋಕ್ರಸಿ ಡೇ ಆಗಿ ಆಚರಿಸ್ತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಇಂಡಿಯಾ ಇಸ್ ಎ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದ ವರ್ಲ್ಡ್ ಆಗಿದೆ. ಭಾರತ ಒಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಆ ಕಾರಣಕ್ಕಾಗಿ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ರೈಟ್. ನೋಡಿ, ಈ ಒಂದು ದಿನವನ್ನ ಫಸ್ಟ್ ಆಕ್ಚುಲಿ ಅಂದ್ರೆ ಆಚರಿಸುವಂತ ಒಂದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ವಿಶ್ವಸಂಸ್ಥೆ ಏನ್ ಮಾಡಿತ್ತು. ಆಕ್ಚುಲಿ ಪ್ರತಿ ವರ್ಷ ಸೆಪ್ಟೆಂಬರ್ 15 ಅನ್ನ ಇಂಟರ್ನ್ಯಾಷನಲ್ ಡೇ ಫಾರ್ ಡೆಮೋಕ್ರಸಿ ಅಂತ ಕರೀತೀವಿ ಅಥವಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಸೆಪ್ಟೆಂಬರ್ 15ಕ್ಕೆ ಆಚರಿಸುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಅದು ವಿಶ್ವಸಂಸ್ಥೆಯಾಗಿದೆ. ಓಕೆನಾ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಆಕ್ಚುಲಿ ಈ ದಿನದಂದು ಇಡೀ ಜಗತ್ತಿಗೆ ಏನ್ ಮಾಡ್ಬೇಕಾಗತ್ತೆ, ಡೆಮೋಕ್ರಾಟಿಕ್ ಪ್ರಿನ್ಸಿಪಲ್ಸ್ ಪ್ರಜಾಪ್ರಭುತ್ವದ ತತ್ವಗಳನ್ನ ಸೊ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಈ ದಿನದ ಒಂದು ವಿಶೇಷವಾಗಿರುತ್ತೆ. ಓಕೆ. ಸೊ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ ಅಂದ್ರೆ ನೋಡಿ, ಇದನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ 2007 ನವೆಂಬರ್ 8ಕ್ಕೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ರಿಗಾರ್ಡಿಂಗ್ ದ ಸೆಲೆಬ್ರೇಷನ್ ಆಫ್ ದ ಇಂಟರ್ನ್ಯಾಷನಲ್ ಡೇ ಆಫ್ ದಿ ಡೆಮೋಕ್ರಸಿ ಇನ್ ದ ಸೆಪ್ಟೆಂಬರ್ 15 ಅಂತ. ಸೊ ಹಾಗಾಗಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ 2008ರಿಂದ ಜಗತ್ತಿನಾದ್ಯಂತ ನಾವು ಸೆಪ್ಟೆಂಬರ್ 15 ಅನ್ನ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಿಕೊಂಡು ಬರ್ತಾ ಇದೀವಿ. ರೈಟ್. ಹಾಗೆ ಯಾಕೆ ಸೆಪ್ಟೆಂಬರ್ 15 ಅಂತ ಕೇಳ್ಬೋದು. ಯಾಕೆ ಸೆಪ್ಟೆಂಬರ್ 15 ಅಂತಂದ್ರೆ ಏನಾಗುತ್ತೆ ನೋಡಿ, ಸೊ ಅಲ್ಲಿ ಒಂದು ಸಂಸ್ಥೆ ಬರುತ್ತೆ ನಮಗೆ, ಅದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಕರಿತೀವಿ. ಹೌದಾ. ಅಂತರ್ ಸಂಸದೀಯ ಒಕ್ಕೂಟ ಅಂತ ಬರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಒಂದು ಡಿಕ್ಲರೇಷನ್ ಹೊಡಿಸುತ್ತೆ. ಯಾವ್ದನ್ನ ಯೂನಿವರ್ಸಲ್ ಡಿಕ್ಲರೇಷನ್ ಅಂತ ಡೆಮೋಕ್ರೆಟಿಕ್ ಅಂತ ಕರೀತಾರೆ. ಯಾವಾಗ ಹೊಡಿಸುತ್ತೆ ಅದು 15 ಸೆಪ್ಟೆಂಬರ್ 1997 ಏನಾಗುತ್ತೆ ಈ ಒಂದು ಏನಂತಾರೆ ಡಿಕ್ಲರೇಷನ್ ಒಂದು ಹೊಡಿಸುತ್ತೆ. ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ತೀವಿ, ಪ್ರತಿ ವರ್ಷ ಸೆಪ್ಟೆಂಬರ್ 15 ಅನ್ನ ನಾವು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸ್ತೀವಿ. ಹೌದಾ. ಸೊ ಹಾಗಾಗಿ ಈ ಡೆಮೋಕ್ರಸಿ ಇದೆಯಲ್ಲ, ಈ ಒಂದು ಪದವನ್ನು ನಾವು ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿರುವಂತದ್ದು. ಈ ಡೆಮೋಕ್ರಸಿ ಪದ ಇದೆಯಲ್ಲ, ಇದು ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. ಒಂದು ಡೆಮೋಸ್ ಅಂತ ಬರುತ್ತೆ, ಇನ್ನೊಂದು ಕ್ರೇಟಿಯಾ ಅಥವಾ ಕ್ರಾಟೋಸ್ ಅಂತ ಕರೀತಾರೆ. ಡೆಮೋಸ್ ಅಂದ್ರೆ ಪೀಪಲ್ ಅಂತ ಅರ್ಥ, ಅದೇ ರೀತಿ ಕ್ರಾಟೋಸ್ ಅಂದ್ರೆ ಪವರ್ ಅಂತ ಅರ್ಥ. ಸೊ ಹಾಗಾಗಿ ಡೆಮೋಕ್ರಸಿ ಅಥವಾ ಡೆಮೋಕ್ರಸಿ ಇದೆಯಲ್ಲ, ಇದು ಜನರ ಒಂದು ಆಡಳಿತವಾಗಿದೆ ಅಥವಾ ಪೀಪಲ್ಸ್ ರೂಲ್ ಅಂತ ಕರೀತಾರೆ. ನೋಡಿ, ಆಕ್ಚುಲಿ ನಮಗೆ 2 ತರ ಡೆಮೋಕ್ರಸಿ ಬರುತ್ತೆ. ಓಕೆ. ಡೆಮೋಕ್ರಸಿಯಲ್ಲಿ 2 ತರ ಬರುತ್ತೆ. ಒಂದು ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರೀತೀವಿ, ಕನ್ನಡದಲ್ಲಿ ಪರೋಕ್ಷವಾದಂತ ಒಂದು
ಪ್ರಜಾಪ್ರಭುತ್ವ ಅಂತ ಕರಿತೀವಿ, ಇನ್ನೊಂದು ಪ್ರತ್ಯಕ್ಷ ಅಂತ ಕರಿತೀವಿ, ಇನ್ನೊಂದು ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಕರಿತಾರೆ, ಅದನ್ನ ಪರೋಕ್ಷ ಅಂತ ಕರಿತೀವಿ. ಸೊ ಹಾಗಾಗಿ ಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ಏನಾಗುತ್ತೆ, ಅಲ್ಲಿ ಜನರು ನೇರವಾಗಿ ಸರ್ಕಾರವನ್ನ ಅಲ್ಲಿ ಸರ್ಕಾರ ನಡೆಸ್ತಾರೆ, ಅದನ್ನ ನಾವು ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರೀತಾರೆ. ಅದೇ ರೀತಿ ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಇದೆಯಲ್ಲ, ಎಕ್ಸಾಂಪಲ್ ಇಂಡಿಯಾ ನೋಡಿ, ಇಂಡಿಯಾ ಏನಾಗಿದೆ, ಪರೋಕ್ಷವಾದಂತ ಪ್ರಜಾಪ್ರಭುತ್ವ ಪದ್ಧತಿಯನ್ನ ಅಳವಡಿಸಿಕೊಂಡಿದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೀವಿ ನಾವು, ಹಾಗಾಗಿ ನಾವೇ ನೇರವಾಗಿ ಸರ್ಕಾರವನ್ನು ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ಬೋದು. ಅದಕ್ಕೆ ಏನ್ ಮಾಡ್ತೀವಿ ನಾವು, ನಮ್ಗೆ ಒಬ್ಬ ಜನಪ್ರತಿನಿಧಿಯನ್ನ ಆರಿಸಿ ಕಳಿಸ್ತೀವಿ ನಾವು, ಅವ್ರ ಮುಖಾಂತರ ಏನ್ ಮಾಡ್ತೀವಿ, ನಾವು ನಮ್ಮ ದೇಶದಲ್ಲಿ ಒಂದು ಸರ್ಕಾರವನ್ನ ನಡೆಸ್ತೀವಿ. ಆ ಕಾರಣಕ್ಕಾಗಿ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಡೆಮೋಕ್ರಸಿ ಅಥವಾ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಸೊ ಅಮೆರಿಕ ಏನಾಗಿದೆ, ಅಮೆರಿಕ ಕೂಡ ಇಂಡೈರೆಕ್ಟ್ ಡೆಮೋಕ್ರಸಿ ಆಗಿದೆ. ಸೊ ದ ಎಕ್ಸಾಂಪಲ್ ಅಂದ್ರೆ ಸ್ವಿಟ್ಜರ್ಲೆಂಡ್ ಇದೆಯಲ್ಲ, ದಟ್ ಈಸ್ ಟು ಫಾಲೋ ದ ಡೈರೆಕ್ಟ್ ಡೆಮೋಕ್ರಸಿ ಆಗಿದೆ. ಓಕೆನಾ, ಗೊತ್ತಿರಲಿ, ಇಂಡಿಯಾ ಟು ಫಾಲೋ ದ ಇಂಡೈರೆಕ್ಟ್ ಡೆಮೋಕ್ರಸಿ ಆಗಿದೆ ಅಂತ, ರೈಟ್. ಸೊ ಅದೇ ರೀತಿ ಈ ಒಂದು ಡಿಕ್ಲರೇಷನ್ ಮಾಡಿರುವಂತಹ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಆಗಿದೆ, ಅಂದ್ರೆ ಕನ್ನಡದಲ್ಲಿ ಅಂತರ್ ಸಂಸದೀಯ ಒಕ್ಕೂಟ ಅಂತ ಕರೀತಾರೆ. ಸ್ವೀಡನ್ ಅಂದ್ರೆ ಆಕ್ಚುಲಿ ಇದು ಸ್ಥಾಪನೆ ಆಗಿದ್ದು 1889ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಸ್ವಿಟ್ಜರ್ಲೆಂಡ್ ನ ಜಿನೆವಾದಲ್ಲಿ. ಇದರ ಪ್ರಸ್ತುತ ಪ್ರೆಸಿಡೆಂಟ್ ಆಗಿರುವಂತದ್ದು ಡ್ಯುವಾರ್ಟೆ ಪೆಚೋಕೊ ಇದ್ದಾರೆ. ಓಕೆ, ಡ್ಯುವಾರ್ಟೆ ಪೆಚೋಕೊ ಇಸ್ ದ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ದ ಚೇರ್ಮನ್ ಆಫ್ ದ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಆಗಿದೆ. ಓಕೆನಾ, ಜೊತೆಗೆ ನಮ್ಮ ಭಾರತ ಇದೆಯಲ್ಲ, ಭಾರತ ಏನಂದ್ರೆ ಜಗತ್ತಿನ ಅತಿ ದೊಡ್ಡ ಡೆಮೋಕ್ರಸಿ ಆಗಿದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂದ್ರೆ ನಮ್ಮ ಭಾರತ ದೇಶ ಆಗಿದೆ. ಅದೇ ರೀತಿ ಅಮೆರಿಕ ಇದೆಯಲ್ಲ, ಇದು ಜಗತ್ತಿನ ಅತಿ ಹಳೆಯ ಡೆಮೋಕ್ರಸಿ, ಓಲ್ಡೆಸ್ಟ್ ಡೆಮೋಕ್ರಸಿ ಆಫ್ ದಿ ವರ್ಲ್ಡ್ ಅಂದ್ರೆ ಅಮೆರಿಕ ಆಗಿದೆ. ಲಾರ್ಜೆಸ್ಟ್ ಡೆಮೋಕ್ರಸಿ ಆಫ್ ದಿ ವರ್ಲ್ಡ್ ಅಂದ್ರೆ ನಮ್ಮ ಭಾರತವಾಗಿದೆ. ಓಕೆನಾ, ಸೊ ಹಾಗಾಗಿ ಗೊತ್ತಿರಲಿ. ಜೊತೆಗೆ ನೋಡಿ, ಪ್ರತಿ ವರ್ಷ ಏನ್ ಮಾಡುತ್ತೆ, ಒಂದು ಇಂಡೆಕ್ಸ್ ಬರುತ್ತೆ ನಮಗೆ, ಬಹಳ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಹೌದಾ. ಡೆಮೋಕ್ರಸಿ ಇಂಡೆಕ್ಸ್ ಅಂತ ಕರೀತಾರೆ, ಅಂದ್ರೆ ಕನ್ನಡದಲ್ಲಿ ಪ್ರಜಾಪ್ರಭುತ್ವ ಸೂಚಕ ಅಂತ ಕರೀತಾರೆ. ಇದನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡುವಂತ ಸಂಸ್ಥೆ ಅಂತಂದ್ರೆ ಅದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಒಂದು ಸಂಸ್ಥೆ ಬರುತ್ತೆ, ಹೌದಾ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇದೆಯಲ್ಲ, ಇದೇನ್ ಮಾಡುತ್ತೆ, 2006ರಿಂದ ಪ್ರತಿ ವರ್ಷ ಅಂದ್ರೆ ಸುಮಾರು ಜಗತ್ತಿನ 165 ದೇಶಗಳಿಗೆ ಒಂದು ಸೂಚ್ಯಾಂಕದಲ್ಲಿ ರ್ಯಾಂಕಿಂಗ್ ಕೊಡ್ತಾ ಬರುತ್ತೆ. ಅದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಡೆಮೋಕ್ರಸಿ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಈ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇದೆಯಲ್ಲ, ಇದೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆಗಿದೆ, ಹೌದಾ. ಇದೇನ್ ಮಾಡುತ್ತೆ, ಜಗತ್ತಿನ 165 ದೇಶಗಳಿಗೆ ಈ ಒಂದು ಡೆಮೋಕ್ರಸಿ ಇಂಡೆಕ್ಸ್ ಅನ್ನ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ, ರೈಟ್. ಹಾಗೆ ನೋಡ್ತಾ ಹೋಗೋಣ, ಇಲ್ಲಿ ಏನಂದ್ರೆ ಆಕ್ಚುಲಿ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ಇದು 5 ಮಾನದಂಡ ಇಟ್ಕೊಂಡು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ ಈ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ. ಯಾವ್ದಪ್ಪ ಅಂತಂದ್ರೆ ಒಂದು ಸಿವಿಲ್ ಲಿಬರ್ಟೀಸ್ ಅಂತ ಕರೀತಾರೆ, ಅಂದ್ರೆ ನಾಗರಿಕ ಸ್ವಾತಂತ್ರ್ಯ ಆಗಿರಬಹುದು. ಎರಡನೇದು ಎಲೆಕ್ಟ್ರಲ್ ಪ್ರಾಸೆಸ್ ಅಂಡ್ ಫ್ಯೂಲಿಸಮ್ ಅಂತ ಕರೀತಾರೆ, ಅಂದ್ರೆ ಅಲ್ಲಿ ನಡೆಸಿರುವಂತ ಚುನಾವಣೆ ವಿಧಾನಗಳು. ಮತ್ತೆ ಬಹುಸಂಖ್ಯಾತ ಅಂತ ಕರಿತೀವಿ, ಪ್ಲೂರಲಿಸಮ್ ಅಂತ ಕರಿತೀವಿ, ಹೌದಾ, ಬಹುಸಂಖ್ಯಾತ ಅಂತ ಕರಿತೀವಿ. ಅದೇ ರೀತಿ ಫಂಕ್ಷನಿಂಗ್ ಆಫ್ ದಿ ಗವರ್ಮೆಂಟ್ ಅಂತ, ಅಂದ್ರೆ ಸರ್ಕಾರಗಳು ಯಾವ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದೇ ರೀತಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್, ರಾಜಕೀಯ ಒಂದು ಭಾಗವಹಿಸಿಕೆ ಯಾವ ರೀತಿ ಇದೆ ಆ ದೇಶದಲ್ಲಿ ನೋಡ್ತಾರೆ. ಅದೇ ರೀತಿ ಪೊಲಿಟಿಕಲ್ ಕಲ್ಚರ್, ಅಲ್ಲಿನ ಒಂದು ರಾಜಕೀಯ ಸಂಸ್ಕೃತಿ ಯಾವ ರೀತಿ ಅಂತ ನೋಡ್ಕೊಂಡು ಈ 5 ಮಾನದಂಡ ಇಟ್ಕೊಂಡು ಏನ್ ಮಾಡುತ್ತೆ, ಅಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ದಟ್ ಇಸ್ ಕಾಲ್ಡ್ ದ ಡೆಮೋಕ್ರೆಟಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಓಕೆನಾ, ಇಲ್ಲಿ ಏನಂದ್ರೆ ನೋಡಿ, ಒಂದು ರ್ಯಾಂಕ್ ಸ್ಕೋರ್ ಕೊಡ್ತಾ ಹೋಗ್ತಾರೆ ಅವ್ರ ದೇಶಗಳಿಗೆ. ಏನ್ ಸ್ಕೋರ್ ಕೊಡ್ತಾರೆ, ಇಲ್ಲಿ 0 to 6 ಸ್ಕೋರ್ ಕೊಡ್ತಾರೆ, 10 ಸ್ಕೋರ್ ಕೊಡ್ತಾರೆ, ಅಂದ್ರೆ 0 to 10 ಸ್ಕೋರ್ ಕೊಡ್ತಾರೆ. ಅದರಲ್ಲಿ ಆಕ್ಚುಲಿ ಇಲ್ಲಿ 4 ವಿಧಗಳಲ್ಲಿ ಡೆಮೋಕ್ರಸಿಯನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಒಂದು ಫುಲ್ಲಿ ಡೆಮೋಕ್ರಸಿ ಅಂತ, ಅಂದ್ರೆ ಇಲ್ಲಿ ಯಾವ ದೇಶಗಳು 8ಕ್ಕಿಂತ ಜಾಸ್ತಿ ಸ್ಕೋರ್ ಪಡ್ಕೊಂಡಿರ್ತಾವೆ ಕರಿತೀವಿ ನಾವು ಪೂರ್ಣವಾದಂತ ಡೆಮೋಕ್ರಸಿ ಅಥವಾ ಫುಲ್ ಡೆಮೋಕ್ರಸಿ ಅಂತ ಕರೀತಾರೆ. ಅದೇ ರೀತಿ 6ರಿಂದ 8ರಲ್ಲಿ ಯಾವ ರ್ಯಾಂಕ್ ಪಡ್ಕೊಂಡಿರ್ತವೆ, ಸ್ಕೋರ್ ಪಡ್ಕೊಂಡಿರ್ತವೆ, ಅವುಗಳಿಗೆ ಫ್ಲಾವ್ಡ್ ಡೆಮೋಕ್ರಸಿ ಅಂತ ಕರೀತಾರೆ. ಕನ್ನಡದಲ್ಲಿ ದೋಷಪೂರಿತ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಮೂರನೇದ್ದು 4ರಿಂದ 6ರೊಳಗೆ ರ್ಯಾಂಕ್ ಸ್ಕೋರ್ ಪಡ್ಕೊಂಡಿರ್ತವೆ, ಅವುಗಳು ನಾವು ಹೈಬ್ರಿಡ್ ರೆಜಿಮ್ ಅಥವಾ ಹೈಬ್ರಿಡ್ ಡೆಮೋಕ್ರಸಿ ಅಂತ ಕರೀತಾರೆ. ಅದೇ ರೀತಿ 4ಕ್ಕಿಂತ ಕಡಿಮೆ ಒಂದು ಸ್ಕೋರ್ ಪಡ್ಕೊಂಡಿರ್ತವೆ, ಅವುಗಳನ್ನ ನಾವು ಅಥಾರಿಟೇರಿಯನ್ ರಿಜಿಮ್ ಅಥವಾ ಡೆಮೋಕ್ರಸಿ ಅಂತ ಕರೀತಾರೆ. ಓಕೆನಾ, ಈ ಡೆಮೋಕ್ರಸಿ ಇಂಡೆಕ್ಸ್ ಇದೆಯಲ್ಲ, ಇಲ್ಲಿ 4 ತರ: ಫುಲ್ಲಿ ಡೆಮೋಕ್ರಸಿ, ಹೌದಾ, ಫುಲ್ಲಿ ಡೆಮೋಕ್ರಸಿ, ಫ್ಲಾವ್ಡ್ ಡೆಮೋಕ್ರಸಿ, ಹೈಬ್ರಿಡ್ ರೆಜಿಮ್, ಇನ್ನೊಂದು ಅಥಾರಿಟೇರಿಯನ್ ರೆಜಿಮ್ ಅಂತ ಕರೀತಾರೆ. ಸೊ ಹಾಗಾಗಿ 4 ವಿಧಗಳಲ್ಲಿ ಒಂದು ರ್ಯಾಂಕಿಂಗ್, ಇಲ್ಲಿ ಒಂದು ಸ್ಥಾನವನ್ನ ಕೊಡುವಂಥದ್ದು ಇಂದ ಈ ಒಂದು ರ್ಯಾಂಕಿಂಗ್ ಅಲ್ಲಿ, ರೈಟ್. ಇನ್ನು ನಮ್ಮ ಭಾರತ ಇದೆಯಲ್ಲ, ಭಾರತ ಏನಂದ್ರೆ ನೋಡಿ, ಸಾಕಷ್ಟು ವರ್ಷಗಳಿಂದ ಏನಾಗ್ತಿದೆ, ಅದು ಇಟ್ ಈಸ್ ಆಲ್ಸೋ ಕಮ್ ಅಂಡರ್ ದ ಫ್ಲಾವ್ಡ್ ಡೆಮೋಕ್ರಸಿ ಆಗಿದೆ. ಅಂದ್ರೆ ನಮ್ಮ ಭಾರತ ಏನಾಗಿದೆ, ದೋಷಪೂರಿತವಾದಂತಹ
ಪ್ರಜಾಪ್ರಭುತ್ವ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಕೂಡ ಸಾಕಷ್ಟು ವರ್ಷಗಳಿಂದ ಅದೇ ಒಂದು ಪಟ್ಟಿಯಲ್ಲಿ ಇರುವಂತದ್ದು. ಹಾಗಾದ್ರೆ ಏನು ಇದು ಪ್ಲಾವ್ ಡೆಮೋಕ್ರಸಿ ಅಂತ ನೋಡಿ. ಆಕ್ಚುಲಿ ಪ್ಲಾವ್ ಡೆಮೋಕ್ರಸಿ ಅಂದ್ರೆ ಆಕ್ಚುಲಿ ಒಳ್ಳೆ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಆ ದೇಶದಲ್ಲಿ ಏನಂದ್ರೆ ಫ್ರೀ ಮತ್ತೆ ಫೇರ್ ಎಲೆಕ್ಷನ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಬಹಳ ಶುದ್ಧವಾಗಿ ಮತ್ತೆ ಸ್ವಚ್ಛವಾಗಿ ಅಂದ್ರೆ ಎಲೆಕ್ಷನ್ ಗಳನ್ನ ತುಂಬಾ ನೀಟಾಗಿ ಕಂಡಕ್ಟ್ ಮಾಡ್ತಾರೆ. ಮತ್ತೆ ಆ ದೇಶದ ಜನರಿಗೆ ಏನಂದ್ರೆ ಸಿವಿಲ್ ಲಿಬರ್ಟಿಗಳು ಸಿಕ್ಕಿರುತ್ತೆ, ಮತ್ತೆ ಅಲ್ಲಿರುವಂತಹ ಲಿಬರ್ಟಿಗಳನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಏನಪ್ಪಾ ಅಂತ ಒಂದು ಸಮಸ್ಯೆ ಏನಂದ್ರೆ ಆಕ್ಚುಲಿ ಅಲ್ಲಿರುವಂತ ಡೆಮೋಕ್ರಸಿ ಇರುವಂತ ಆಸ್ಪೆಕ್ಟ್ ಗಳಿದೆಯಲ್ಲ ಅದು ತುಂಬಾ ವೀಕ್ ಆಗಿರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಅಲ್ಲಿರುವಂತ ಆಡಳಿತದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇರಬಹುದು, ತೊಂದರೆಗಳಿರ್ತವೆ, ದೇರ್ ಇಸ್ ಅ ಕರಪ್ಷನ್ ಆಗಿರ್ಬೋದು, ಆಮೇಲೆ ನೆಪ್ಟೋಯಿಸಮ್ ಆಗಿರ್ಬೋದು, ಈ ತರ ಪ್ರಾಬ್ಲಮ್ಸ್ ಗಳು ಕಾಣ್ತಿರುತ್ತೆ. ಅದೇ ರೀತಿ ಅಲ್ಲಿರುವಂತ ಪೊಲಿಟಿಕಲ್ ಕಲ್ಚರ್ ಇದೆಯಲ್ಲ ತುಂಬಾ ಅಂಡರ್ ಡೆವಲಪ್ಮೆಂಟ್ ಆಗಿರುತ್ತೆ. ಅಂದ್ರೆ ಅಷ್ಟು ಅಲ್ಲಿ ಆ ಒಂದು ಪೊಲಿಟಿಕಲ್ ಕಲ್ಚರು ಡೆವಲಪ್ ಆಗಿರಂಗಿಲ್ಲ. ಜೊತೆಗೆ ಜನರ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇದೆಯಲ್ಲ ತುಂಬಾ ಕಡಿಮೆ ಇರುತ್ತೆ. ಹೌದಾ? ನೋಡಿ, ನಾವು ಓಟ್ ಹಾಕ್ಬೇಕಾದ್ರೆ ಬಹಳ ಜನ ಎಲೆಕ್ಷನ್ ಓಟೇ ಮಾಡಂಗಿಲ್ಲ, ಬಿಡಪ್ಪ ನನ್ನಿಂದ ಏನಾಗುತ್ತೆ ಅಂತ ಮೈಂಡ್ ಸೆಟ್ ಇರುತ್ತೆ. ಸೊ ಹಾಗಾಗಿ ಏನಂದ್ರೆ ಅದು ಲೋ ಲೆವೆಲ್ ಆಫ್ ದ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅದನ್ನ ನಾವು ಫ್ಲಾವ್ಡ್ ಡೆಮೋಕ್ರಸಿ ಅಂತ ಕರೀತಾರೆ. ಇಂಡಿಯಾ ಸಾಕಷ್ಟು ವರ್ಷಗಳಿಂದ ಆಕ್ಚುಲಿ ಭಾರತ ಏನಂದ್ರೆ ಇಟ್ ಈಸ್ ಅಂಡರ್ ದ ಫ್ಲಾವ್ಡ್ ಡೆಮೋಕ್ರಸಿ ಇರುವಂತದ್ದು, ಗೊತ್ತಿದೆ ನಿಮ್ಗೆ. ಓಕೆನಾ? ರೀಸೆಂಟ್ 2021 ರ್ಯಾಂಕಿಂಗ್ ಅಲ್ಲಿ ಭಾರತ ಏನಂದ್ರೆ 51ನೇ ಸ್ಥಾನದಲ್ಲಿ ನೋಡಿ. ಸೊ ಈ ಡೆಮೋಕ್ರಸಿ ಇಂಡೆಕ್ಸ್ ಅಲ್ಲಿ ಭಾರತ 2019 ಒಂದು ರ್ಯಾಂಕ್ ಅಲ್ಲಿ ವರ್ಷದಲ್ಲಿ ಎಷ್ಟಿದೆ, 51ನೇ ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ನೋಡಿ 2018ಕ್ಕೆ ಭಾರತ ಎಷ್ಟಿದೆ ಅಂದ್ರೆ ಅದು 41ನೇ ರ್ಯಾಂಕ್ ಇತ್ತು. ಸಡನ್ಲಿ ಈಗ 10 ಪ್ಲೇಸ್ ಏನಾಗಿದೆ, ಅದು ಸ್ಲಿಪ್ ಆಗಿದೆ. ಸೊ ಅಂದ್ರೆ ಮತ್ತೆ ಏನಾಗಿದೆ, ನಮ್ಮ ಒಂದು ಪ್ರಿನ್ಸಿಪಲ್ಸ್ ಗಳು ತುಂಬಾ ಅಗೇನ್ ಏನಾಗ್ತದೆ, ಪ್ರಾಬ್ಲಮ್ಸ್ ಅಲ್ಲಿ ಇರುವಂತದ್ದು ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ಇಂಡಿಯಾ ಇಸ್ ಅಂಡರ್ ದ ಫ್ಲಾವ್ಡ್ ಡೆಮೋಕ್ರಸಿ ಅಥವಾ ದೋಷ ಪೂರಿತ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಭಾರತ ದೇಶ ಕೂಡ ಇರುವಂತದ್ದು. ಓಕೆ, ಇನ್ನು ಅಮೆರಿಕ ಇಸ್ ಆಲ್ಸೋ ನೋಡಿ ಓಲ್ಡೆಸ್ಟ್ ಡೆಮೋಕ್ರಸಿ ಇದೆಯಲ್ಲ ಅಮೆರಿಕ, ಅದು ಕೂಡ ಇಟ್ ಈಸ್ ಇನ್ ದ ಲೀಸ್ಟ್ ಆಫ್ ದಿ ಫ್ಲಾವ್ಡ್ ಡೆಮೋಕ್ರಸಿ ಇದೆ, ರೈಟ್. ಇನ್ನು ಬಾಂಗ್ಲಾದೇಶ ಇದೆಯಲ್ಲ ಅದು ಕೂಡ ದೋಷ ಪೂರಿತ ಪ್ರಜಾಪ್ರಭುತ್ವ ಇರುವಂತದ್ದು. ಇನ್ನು ಪಾಕಿಸ್ತಾನ ಇದೆಯಲ್ಲ ಇದು ಹೈಬ್ರಿಡ್ ಡೆಮೋಕ್ರಸಿ ಅಂತ, ಒಂಥರ ಅಲ್ಲಿ ಅದು ತರ ಹೈಬ್ರಿಡ್ ಇದೆ, ಹೈಬ್ರಿಡ್ ಡೆಮೋಕ್ರಸಿ ಅಂತ ಕರೀತಾರೆ. ಅದೇ ರೀತಿ ಈ ಚೀನಾ ಮತ್ತೆ ನಾರ್ತ್ ಕೊರಿಯಾ ಇದೆಯಲ್ಲ ಇದು ಅಥಾರಿಟೇರಿಯನ್ ರಿಜಿಮ್ಸ್ ಅಥವಾ ಅಥಾರಿಟೇರಿಯನ್ ರಿಜಿಮ್ಸ್ ಇರುವಂತದ್ದು. ಅದೇ ರೀತಿ ನಾರ್ವೆ ಇದೆಯಲ್ಲ ಇದು ಫುಲ್ ಡೆಮೋಕ್ರಸಿ. ನಾರ್ವೆ ಆಗಿರ್ಬೋದು, ಆಮೇಲೆ ಸ್ವೀಡನ್ ಆಗಿರ್ಬೋದು, ಐಸ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಇವೆಲ್ಲ ಇನ್ಕ್ಲೂಡಿಂಗ್ ಜರ್ಮನಿ, UK ಇದೆಯಲ್ಲ, ಫ್ರಾನ್ಸ್ ಇದೆಯಲ್ಲ, ಇವೆಲ್ಲ ಕೂಡ ಫುಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರೀತಾರೆ. ಅಲ್ಲಿ ಪರಿಪೂರ್ಣವಾದಂತಹ ಒಂದು ಪ್ರಜಾಪ್ರಭುತ್ವದ ಪ್ರಿನ್ಸಿಪಲ್ ಗಳನ್ನ ಫಾಲೋ ಮಾಡ್ತಿರುವಂತಹ ದೇಶಗಳು ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಇಂಡಿಯಾ ಇಸ್ ಅಂಡರ್ ದ ಫ್ಲಾವ್ಡ್ ಡೆಮೋಕ್ರಸಿ ಆಗಿದೆ. ಈವನ್ ಅಮೆರಿಕ ಇಸ್ ಆಲ್ಸೋ ಎ ಫ್ಲಾವ್ಡ್ ಡೆಮೋಕ್ರಸಿ ಲಿಸ್ಟ್ ಇರುವಂತದ್ದು. ಓಕೆ, ಸೊ ಹಾಗೆ ಇಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ದಿಸ್ ಇಂಡೆಕ್ಸ್ ಅಂತ ಹೇಳ್ಬೋದು. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡ್ತಾರೆ. ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಜಸ್ಟ್ ಕೊಟ್ಟಿದ್ದಾರೆ. ಅದುವೇ ವಿದ್ಯಾನಿಧಿ ಯೋಜನೆ ಅಂತ ಕರೀತಾರೆ. ಓಕೆ, ವಿದ್ಯಾನಿಧಿ ಯೋಜನೆ ಅಂತ ಕರೀತಾರೆ. ಇದು ರೈತರ ಮಕ್ಕಳಿಗೆ ನೀಡುವಂತ ಒಂದು ಯೋಜನೆ ಆಗಿದೆ. ಏನಪ್ಪಾ ಅಂದ್ರೆ ಆಕ್ಚುಲಿ ರೈತರ ಮಕ್ಕಳಿಗೆ ಏನ್ ಮಾಡ್ಬೋದು ಅಂದ್ರೆ ಉನ್ನತ ವ್ಯಾಸಂಗಕ್ಕಾಗಿ ಅಂದ್ರೆ ಹೈಯರ್ ಎಜುಕೇಶನ್ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ, ಸರ್ಕಾರ ಒಂದು ಹಣಕಾಸಿನ ನೆರವನ್ನ ಕೊಡ್ಲಿಕ್ಕೆ ಈ ಒಂದು ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಅಥವಾ ವಿದ್ಯಾನಿಧಿ ಯೋಜನೆ ಅಂತ ಕರೀತಾರೆ. ಹೌದಾ? ಇದರಲ್ಲಿ ಅಂದ್ರೆ ಸುಮಾರು ವಾರ್ಷಿಕವಾಗಿ 2,500 ರೂಪಾಯಿಗಳಿಂದ 11,000 ಒಂಥರ ವಿದ್ಯಾರ್ಥಿ ವೇತನ ತರ ಕೊಡ್ತಾ ಹೋಗ್ತಾರೆ. ಇದರ ಮುಖಾಂತರ ಏನ್ ಮಾಡ್ಬೋದು, ಆ ವಿದ್ಯಾರ್ಥಿ ತನ್ನ ಉನ್ನತ ವ್ಯಾಸಂಗವನ್ನು ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗತ್ತೆ ಅಂತೇಳಿ ಸುಮಾರು ಇದಕ್ಕೆ ಎಷ್ಟು 1,000 ಕೋಟಿ ಏನ್ ಮಾಡಿದ್ರೆ ಸುಮಾರು 1,000 ಕೋಟಿ ಅಮೌಂಟ್ ಅನ್ನು ಕೂಡ ಈ ಒಂದು ನಿಧಿ ಯೋಜನೆಗಾಗಿ ತೆಗೆದಿಟ್ಟಿರುವಂತದ್ದು. ಇದರಿಂದ ಸುಮಾರು 17 ಲಕ್ಷಕ್ಕಿಂತ ಜನರು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕೀಮ್ ಬೆನಿಫಿಟ್ ಆಗತ್ತೆ ಅಂತ ರೀಸೆಂಟ್ ಆಗಿ ಕೆಲವೊಂದು ವರದಿಗಳನ್ನ ನೋಡುತ್ತದೆ. ಸೊ ಅದನ್ನ ನಾವು ವಿದ್ಯಾನಿಧಿ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ರೈತರ ಮಕ್ಕಳ ಉನ್ನತ ವ್ಯಾಸಂಗಕ್ಕಿರುವಂತ ಒಂದು ಸ್ಕೀಮ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ವಿದ್ಯಾನಿಧಿ ಅಂತ ಕರೀತಾರೆ. ಓಕೆನಾ? ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒನ್ ಮೋರ್ ಡಿಸೀಸ್ ನಮಗೆ ಕಂಡು ಬರ್ತಾ ಇರುವಂತದ್ದಾಗಿದೆ. ಅದು ಆಫ್ರಿಕನ್ ಹಂದಿ ಜ್ವರ ಅಂತ ಕರಿತೀವಿ ಅಥವಾ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಕರೀತಾರೆ. ರೀಸೆಂಟ್ ಆಗಿ ಇದು ನಮ್ಮ ದೇಶದಲ್ಲಿ ಕಂಡು ಬರೋ ಕಾರಣಕ್ಕಾಗಿ ಅಗೇನ್ ದಿಸ್ ಟಾಪಿಕ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌದಾ? ಆಫ್ರಿಕನ್ ಸ್ವೈನ್ ಫೀವರ್ ಅಥವಾ ಆಫ್ರಿಕನ್ ಹಂದಿ ಜ್ವರ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಹಂದಿಗಳ ಮುಖಾಂತರ ಹರಡುವಂತ ಒಂದು ರೋಗವಾಗಿದೆ ಅಂತ, ರೈಟ್? ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ಆಕ್ಚುಲಿ ನಮ್ಮ ಈಶಾನ್ಯ ಭಾರತ ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಬರುವಂತ ಅದು ಸ್ಟೇಟ್ ಆಗಿರುವಂತ ಮಿಜೋರಾಂ ಮತ್ತೆ ತ್ರಿಪುರದಲ್ಲಿ, ಹೌದಾ? ಮಿಜೋರಾಂ ಮತ್ತೆ ತ್ರಿಪುರದಲ್ಲಿ ಅಂದ್ರೆ ಆಕ್ಚುಲಿ ಈ ರೋಗ ಕಂಡು ಬಂದಿದೆ. ಇದು ಆಕ್ಚುಲಿ ಒರಿಜಿನಲ್ ಆಗಿರುವಂತದ್ದು ಆಫ್ರಿಕಾದಲ್ಲಿ ಕಂಡು ಬಂದಿದ್ದು ಮೊದಲು. ರೀಸೆಂಟ್ ಅಂದ್ರೆ ನಮ್ಮ ದೇಶದಲ್ಲಿ ಕೂಡ ಇದು ಸುದ್ದಿಯಲ್ಲಿದೆ. ಅದು ವಿಶೇಷವಾಗಿ ಈಶಾನ್ಯ ರಾಜ್ಯಗಳಾಗಿರುವಂತಹ ತ್ರಿಪುರ ಮತ್ತೆ ಮಿಜೋರಾಂ ಅಲ್ಲಿ ಈ ರೋಗದ ಒಂದು ಲಕ್ಷಣಗಳು ಅಥವಾ ಒಂದು ಪ್ರಕರಣಗಳು ಕಂಡು ಬಂದಿರೋ ಕಾರಣಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ದ ಆಫ್ರಿಕನ್
ಸ್ವೈನ್ ಫೀವರ್ ಅಂತ ಕರೀತಾರೆ. ಓಕೆನಾ. ಯಾಕೆ ನಾರ್ತ್ ಈಸ್ಟ್ ಅಂತಂದ್ರೆ ನೋಡಿ, ಎಸ್ಪೆಷಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಮಯನ್ಮಾರ್ ಇದೆಯಲ್ಲ, ಅಲ್ಲಿಂದ ಏನ್ ಮಾಡ್ತೀವಿ ಅಂದ್ರೆ ಹಂದಿಗಳನ್ನ ಸಾಕಣೆ ಮಾಡಕ್ಕೆ ಆಕ್ಚುಲಿ ಅಲ್ಲಿಂದ ನಾವೇನ್ ಮಾಡ್ತೀವಿ, ರಫ್ತು ಮಾಡ್ತೀವಿ, ಅಲ್ಲಿಂದ ತಗೊಂಡ್ಬರ್ತೀವಿ ನಾವು. ಸೊ ಹಾಗಾಗಿ ಅದರಿಂದ ಏನಂದ್ರೆ ಎಸ್ಪೆಷಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಈ ಒಂದು ರೋಗ ರೀಸೆಂಟ್ ಆಗಿ ಸ್ಪ್ರೆಡ್ ಆಗಿರುವಂತದ್ದು. ಹೌದಾ. ಯಾಕಂದ್ರೆ ನಾವು ವಿಶೇಷವಾಗಿ ಏನ್ ಮಾಡ್ತೀವಿ, ಹಂದಿ ಸಾಕಾಣಿಕೆ ಮಾಡ್ಕೊಳ್ಳಕ್ಕೆ ಮಯನ್ಮಾರಿನ ಹಂದಿಗಳನ್ನ ಏನ್ ಮಾಡ್ತೀವಿ, ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸಾಕಾಣಿಕೆ ಆಕ್ಚುಲಿ ಆ ಒಂದು ಈಶಾನ್ಯ ರಾಜ್ಯಗಳಲ್ಲಿ ಈ ಒಂದು ರೋಗ ಔಟ್ ಬ್ರೇಕ್ ಆಗಿರುವಂತದ್ದು. ಹೌದಾ. ದಟ್ ಇಸ್ ಕಾಲ್ಡ್ ದ ಹಂದಿ ಜ್ವರ ಅಂತ ಕರೀತಾರೆ. ಹೌದಾ. ಆಫ್ರಿಕನ್ ಜ್ವರ ಅಂತ ಕರೀತಾರೆ. ಹೌದಾ. ಎಸ್. ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ಆಫ್ರಿಕಾ ಹಂದಿ ಜ್ವರ ಇದೆಯಲ್ಲ, ಇದೊಂದು ಸಾಂಕ್ರಾಮಿಕವಾಗುವಂತ ರೋಗವಾಗಿದೆ. ಇಟ್ಸ್ ಅ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಹೌದಾ. ಸೊ ಹಾಗಾಗಿ ಇದೊಂಥರ ಮಾರಕ ಪ್ರಾಣಿಗಳ ಕಾಯಿಲೆ ಆಗಿರುವಂತದ್ದು. ಇದು ವಿಶೇಷವಾಗಿ ಏನಂದ್ರೆ ಇದು ಸಾಕು ಮತ್ತೆ ಕಾಡು ಹಂದಿಗಳಲ್ಲಿ ಕಾಣಿಸುವಂತ ಒಂದು ರೋಗ ಅಂತ ಆಗಿರುವಂತದ್ದು. ಹೌದಾ. ಸೊ ಹಾಗಾಗಿ ಇದು ಇದರಿಂದ ವಿಶೇಷ ಏನಪ್ಪಾ ಅಂದ್ರೆ ಆಕ್ಚುಲಿ ಈ ರೋಗ ಬಂದ್ರೆ ಏನಾಗುತ್ತೆ, ಹಂದಿಗಳು ಆಟೋಮೆಟಿಕ್ ಆಗಿ ತುಂಬಾ ತೀವ್ರವಾದಂತ ರಕ್ತಸ್ರಾವ ಅಂತ ಕರಿತೀವಿ. ಅಂದ್ರೆ ಹೆಮೊರಾಜಿಕ್ ಫೀವರ್ ಇಂದ ಏನಾಗುತ್ತೆ, ಹಂದಿಗಳು ಡೆತ್ ಆಗ್ತಾ ಹೋಗ್ತವೆ. ಅರ್ಥ ಆಯ್ತಾ. ಆಕ್ಚುಲಿ ಅಂದ್ರೆ ಇದು ಸಾಕು ಹಂದಿಗಳಿಗೆ ಮತ್ತೆ ಕಾಡು ಹಂದಿಗಳಿಗೆ ಈ ರೋಗ ಕಂಡು ಬರುತ್ತೆ. ಈ ರೋಗ ಬಂದ್ರೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅವು ಏನಾಗುತ್ತೆ, ರಕ್ತಸ್ರಾವದಿಂದ ಜ್ವರದಿಂದ ಬಳಲಿ ಏನಾಗುತ್ತೆ, ಹಂದಿಗಳು ಡೆತ್ ಆಗ್ತಾ ಹೋಗ್ತವೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ 1920ರಲ್ಲಿ ಇದನ್ನ ಆಫ್ರಿಕಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೋಗವನ್ನ ಪತ್ತೆ ಮಾಡಲಾಯಿತು. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಆಕ್ಚುಲಿ ಈ ರೋಗದ ಒಂದು ಫರ್ಟಿಲಿಟಿ ರೇಟ್ ಇದೆಯಲ್ಲ, ತುಂಬಾ ಜಾಸ್ತಿ ಇದೆ. ಎಷ್ಟಿದೆ? 100% ಇದೆ. ಅಂದ್ರೆ ಯಾವುದೇ ಒಬ್ಬ ಒಂದು ಹಂದಿಗೆ ಏನಂದ್ರೆ ಆಕ್ಚುಲಿ ರೋಗ ಬಂದ್ರೆ ಅದೇನಾಗುತ್ತೆ, ಫಿಕ್ಸ್ ಡೆತ್ ಆಗುತ್ತೆ ಅಂತ ಅರ್ಥ. ಯಾಕಂದ್ರೆ ಇದರ ಒಂದು ಫರ್ಟಿಲಿಟಿ ರೇಟ್ ಅಂದ್ರೆ 100% ಇದೆ. ರೀಸೆಂಟ್ ಆಗಿ ನೋಡ್ತಾ ಇದೀವಿ ನಾವು ನಿಪಾ ವೈರಸ್ ಬಗ್ಗೆ. ಹೌದಾ. ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ನಾವು ನಿಪಾ ವೈರಸ್ ಬಗ್ಗೆ. ಅಲ್ಲಿ ಏನಾಗಿತ್ತು, ಅದರ ಫರ್ಟಿಲಿಟಿ ರೇಟ್ ಎಷ್ಟಾಗಿತ್ತು, 75% ಆಗಿತ್ತು. ಬಟ್ ಇಲ್ಲಿ ಏನಂದ್ರೆ 100% ಆಗಿದೆ. ಅಂದ್ರೆ ಈ ರೋಗ ಜ್ವರ ಬಂದ್ರೆ ಆಗುತ್ತೆ ಆಟೋಮೆಟಿಕ್ ಆಗಿ ಅವು ಡೆತ್ ಆಗ್ತೀವಿ ಅಂತ ಅರ್ಥ. ಅಷ್ಟು ಒಂದು ಏನಂತಾರೆ ಮರಣ ಪ್ರಮಾಣ ತುಂಬಾ ಜಾಸ್ತಿ ಇದೆ. ಮತ್ತೆ ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಕೂಡ ಪ್ರೆಸೆಂಟ್ ಆಗಿ ಇಲ್ಲ. ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಫೈನಲ್ ಆಗಿ ಆ ಪ್ರಾಣಿಗಳನ್ನ ಕೊಲ್ಬೇಕಷ್ಟೇ, ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಪ್ರೆಸೆಂಟ್ ಆಗಿ. ಸೊ ಹಾಗಾಗಿ ಈ ಒಂದು ಆಫ್ರಿಕನ್ ಹಂದಿ ಜ್ವರಕ್ಕೆ ಪ್ರಸ್ತುತವಾಗಿ ಯಾವುದೇ ರೀತಿಯ ಚಿಕಿತ್ಸೆಗಳಿಲ್ಲ. ಆದ್ರೆ ಏನ್ ಮಾಡ್ಬೇಕು ನಾವು, ನೇರವಾಗಿ ಅವುಗಳನ್ನ ಸಾಮೂಹಿಕವಾಗಿ ಏನ್ ಮಾಡ್ತಾರೆ, ಕೊಲ್ತಾರೆ. ಸೊ ಇದು ಪ್ರೆಸೆಂಟ್ ಆಗಿ ಫಾಲೋ ಮಾಡ್ತಿರುವಂತ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು. ಜೊತೆಗೆ ಈ ಆಫ್ರಿಕನ್ ಹಂದಿ ಜ್ವರ ಇದೆಯಲ್ಲ, ಇದರಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯ ಉಂಟು ಅಂದ್ರೆ ಡೈರೆಕ್ಟ್ ಆಗಿ ನೇರವಾಗಿದು ಮನುಷ್ಯನಿಗೆ ಹರಡಂಗಿಲ್ಲ. ಬಟ್ ಏನಂದ್ರೆ ಆಕ್ಚುಲಿ ಈ ಹಂದಿ ಮಾಂಸ ತಿಂತಾರಲ್ಲ, ಅದರಿಂದ ಮನುಷ್ಯನ ಬರ್ಬೋದು ರೋಗ. ಅರ್ಥ ಆಗ್ತಾ ಇದೆಯಾ. ಇದು ಆಕ್ಚುಲಿ ಆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಂಗಿಲ್ಲ. ಬಟ್ ಏನ್ ಮಾಡ್ಬೋದು, ಅದರಿಂದ ನಾವು ಆಕ್ಚುಲಿ ಬಹಳಷ್ಟು ಏನ್ ಮಾಡ್ತೀವಿ, ನಾವು ಹಂದಿ ಮಾಂಸಕ್ಕಾಗಿ ಈ ಪ್ರಾಣಿಗಳನ್ನ ನಾವು ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಮೇ ಬಿ ಅದರಿಂದ ಈ ಮನುಷ್ಯನಿಗೆ ರೋಗ ಆಡುವಂತ ಚಾನ್ಸಸ್ ಇರಬಹುದು ಅಂತ. ಸೊ ಹಾಗಾಗಿ ಆಹಾರದಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಕ್ಕಾಗಿ ರೀಸೆಂಟ್ ಏನಂದ್ರೆ ಆಕ್ಚುಲಿ ನಾವೇನು ಹಂದಿ ಮಾಂಸವನ್ನು ಇದು ಮಾಡ್ತೀವಿ, ರೀಸೆಂಟ್ ಆಗಿ ಇದರ ಒಂದು ಪ್ರಮಾಣವನ್ನ ರೀಸೆಂಟ್ ಆಗಿ ಕಡಿಮೆ ಮಾಡಲಾಗಿದೆ. ಓಕೆನಾ. ಸೊ ಹಾಗಾಗಿ ಇದರ ಆಹಾರ ಸುರಕ್ಷತೆಗೆ ತಕ್ಕಂತೆ ಒಂದು ಪ್ರಾಬ್ಲಮ್ಸ್ ಅನ್ನು ನಾವು ಫೇಸ್ ಮಾಡ್ತಿರೋದು ಪ್ರೆಸೆಂಟ್ ಆಗಿ, ರೈಟ್. ಜೊತೆಗೆ ನಾನು ಆಗ್ಲೇ ಹೇಳ್ತಿರುವಂತೆ ಇದಕ್ಕೆ ಯಾವುದೇ ರೀತಿಯ ಪ್ರೆಸೆಂಟ್ ಆಗಿ ಒಂದು ಲಸಿಕೆಯನ್ನು ಅಥವಾ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿಲ್ಲ. ಏನ್ ಮಾಡ್ತಾರೆ, ಇದನ್ನ ನೇರವಾಗಿ ಸಾಮೂಹಿಕವಾಗಿ ಏನ್ ಮಾಡ್ತಾರೆ, ಯಾವ ಪ್ರಾಣಿಗಳಿಗೆ ಈ ಒಂದು ರೋಗ ಬಂದಿರುತ್ತೆ, ಹಂದಿಗಳಿಗೆ ಬಂದಿರುತ್ತೆ, ಆಟೋಮೆಟಿಕ್ ಏನ್ ಮಾಡ್ತಾರೆ, ಸಾಮೂಹಿಕವಾಗಿ ಅವುಗಳನ್ನ ಕೊಲ್ತಾರೆ. ಅದು ಪ್ರೆಸೆಂಟ್ ಆಗಿ ಫಾಲೋ ಮಾಡ್ತಿರುವಂತ ಒಂದು ಪ್ರೊಸೀಜರ್ ಅಂತ ಹೇಳ್ಬೋದು, ರೈಟ್. ಇನ್ನು ನೋಡಿ, ನಾನು ಆಗ್ಲೇ ಹೇಳ್ತಿರುವಂತೆ ಆಕ್ಚುಲಿ ಇದು ಬರೀ ಭಾರತ ಅಲ್ಲ, ಇವನ್ ಮಂಗೋಲಿಯಾ, ಚೀನಾ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ನಾರ್ತ್ ಕೊರಿಯಾ ಇಲ್ಲಿ ಕೂಡ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ರೋಗ ಸ್ಪ್ರೆಡ್ ಆಗಿದೆ. ಹಾಗಾಗಿ ಈ ರೋಗ ಬಂದ್ರೆ ಏನ್ ಸಿಂಪ್ಟಮ್ಸ್ ಇರ್ತಾವ ಅಂತಂದ್ರೆ ನೋಡಿ, ಸೊ ಅದೇನಾಗುತ್ತೆ, ಬಾಡಿ ಏನಾಗುತ್ತೆ, ರೆಡ್ ಸ್ಕಿನ್ ಆಗುತ್ತೆ. ಏನಾಗುತ್ತೆ, ಆ ಒಂದು ಚರ್ಮ ಒಂದು ಕೆಂಪಾಗುತ್ತೆ. ಆಮೇಲೆ ಆ ಜ್ವರಗಳು ತುಂಬಾ ಹಂದಿಗಳು ಏನಾಗುತ್ತೆ, ಸಾಕಷ್ಟು ಪ್ರಮಾಣದ ಜ್ವರ ಬರುತ್ತೆ. ಆಮೇಲೆ ಡಯೇರಿಯಾ ಆಗುತ್ತೆ. ಆಮೇಲೆ ವಾಮಿಟಿಂಗ್ ಆಗುತ್ತೆ ಹಂದಿಗಳಿಗೆ. ಸೊ ಇವೆಲ್ಲ ಕೂಡ ಅಂದ್ರೆ ಸಿಂಪ್ಟಮ್ಸ್ ಆಫ್ ದಿ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಇದು ಮನುಷ್ಯರಿಗೆ ಯಾವುದೇ ರೀತಿ ಇದರಿಂದ ಎಫೆಕ್ಟ್ ಇಲ್ಲ. ಮೇ ಬಿ ನಾವು ಆಹಾರ ತಿಂತೀವಲ್ಲ, ಹಂದಿ ಮಾಂಸ ತಿಂತ ಯಾರು ಸೇವಿಸ್ತಾರಲ್ಲ, ಮೇ ಬಿ ಅದರಿಂದ ಮೇ ಬಿ ಆ ವ್ಯಕ್ತಿಗಳಿಗೆ ರೋಗ ಆಡುವ ಚಾನ್ಸ್ ಇರುತ್ತೆ ಅಂತೇಳಿ ಈಗ ರೀಸೆಂಟ್ ಆಗಿ ನಮಗೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಮಾಡಿದೆ, ವಾರ್ನ್ ಮಾಡಿರುವಂತದ್ದು. ಆ ಕಾರಣಕ್ಕಾಗಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹಂದಿ ಮಾಂಸದ ಒಂದು ಪ್ರಮಾಣವನ್ನ ಏನ್ ಮಾಡಿದೀವಿ, ಕಡಿಮೆ ಮಾಡಿದೆ ಅಂತೇಳಿ ರೀಸೆಂಟ್ ಆಗಿ ಅಲರ್ಟ್ ಅನ್ನ ಮಾಡಿರುವಂತದ್ದು. ಓಕೆ. ಎಸ್. ಓಕೆನಾ. ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ರೀಸೆಂಟ್ ಆಗಿ ಒಂದು ಸಮ್ಮೇಳನ ಆಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದನ್ನ ನಾವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಕನ್ನಡದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಒಂದು ಸಮ್ಮೇಳನ ಆಯ್ತು. ಆ ಕಾರಣಕ್ಕಾಗಿ ನಮ್ಗೆ ಈ ಒಂದು ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಹಾಗಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘೈ ಸಹಕಾರ ಸಂಘಟನೆ ಬಗ್ಗೆ. ಹೌದಾ. ರೀಸೆಂಟ್ ಏನಂದ್ರೆ ಆಕ್ಚುಲಿ ಇದರ ಒಂದು 21ನೇ ಒಂದು ಸಮ್ಮೇಳನವನ್ನ
ನೆರವೇರಿಸಲಾಯಿತು. ಅದರ ಅಧ್ಯಕ್ಷರಾಗಿರುವಂತದ್ದು ಯಾರಪ್ಪ, ಇದು ನಡೆದಿದ್ದು ಎಲ್ಲಿಯಪ್ಪ ಅಂತಂದ್ರೆ ತಜಿಕಿಸ್ತಾನದ ಕ್ಯಾಪಿಟಲ್ ಆಗಿರುವಂತ ದುಸಾಂಬೆಯಲ್ಲಿ. ಓಕೆನಾ. 21ನೇ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು ಸಮ್ಮೇಳನ ಆಗಿದ್ದಿಲ್ಲ ಅಂದ್ರೆ ತಜಿಕಿಸ್ತಾನದ ಕ್ಯಾಪಿಟಲ್ ಆಗಿರುವಂತ ದುಸಾಂಬೆಯಲ್ಲಿ ಥ್ರೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ಯಾಕಂದ್ರೆ ಕೋವಿಡ್ ಪ್ರೋಟೋಕಾಲ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈ ಒಂದು ಸಮ್ಮೇಳನವನ್ನ ಆರ್ಗನೈಸ್ ಮಾಡಿದ್ರು. ಓಕೆನಾ. ಸೊ ಹಾಗಾಗಿ ಈ 21ನೇ SCO ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರೋದು ಯಾರಪ್ಪ ಅಂತಂದ್ರೆ ಅದು ತಜಿಕಿಸ್ತಾನದ ಪ್ರೆಸಿಡೆಂಟ್ ಆಗಿರುವಂತ ಎಮೊಮಾಲಿ ರಹಮಾನ್ ಅವರು ಈ ಒಂದು ಸಮ್ಮೇಳನದ ಅಥವಾ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇವರೇ ಎಮೊಮಾಲಿ ರಹಮಾನ್ ಅವರು. ಓಕೆನಾ. ಇವರು ಪ್ರಸ್ತುತವಾಗಿ ತಜಿಕಿಸ್ತಾನದ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಈ ತಜಿಕಿಸ್ತಾನ್ ಇದೆಯಲ್ಲ, ಇದೊಂದು ಸೆಂಟ್ರಲ್ ಏಷ್ಯನ್ ಕಂಟ್ರಿ. ಹೌದಾ. ಇದೊಂದು ಕೇಂದ್ರ ಏಷ್ಯಾದ ಕಂಟ್ರಿ ಆಗಿದೆ. ಇದರ ಕ್ಯಾಪಿಟಲ್ ಆಗಿದೆ ದುಸಾಂಬೆ. ಇಲ್ಲೇ ರೀಸೆಂಟ್ ಆಗಿ 21ನೇ SCO ಸಮಿಟ್ ಆರ್ಗನೈಸ್ ಮಾಡಿದ್ರು. ಜೊತೆಗೆ ಈ ತಜಿಕಿಸ್ತಾನ ಬಾರ್ಡರ್ ಕಂಟ್ರಿಗಳು ಕೇಳಬಹುದು ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಕಿರ್ಜಿಗಿಸ್ತಾನ್ ಇದೆ, ಚೀನಾ ಇದೆ, ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆಯಲ್ಲ, ಇವೆಲ್ಲವೂ ಕೂಡ ತಜಿಕಿಸ್ತಾನ್ ಇರುವಂತ ನೆರೆಹೊರೆಯ ದೇಶಗಳಾಗಿದೆ. ಕಿರ್ಜಿಗಿಸ್ತಾನ್, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಪಾಕಿಸ್ತಾನ್ ಇಸ್ ಆಲ್ಸೋ ಎ ನೈಬರಿಂಗ್ ಕಂಟ್ರೀಸ್ ಆಫ್ ದಿ ಬಾರ್ಡರ್ ಕಂಟ್ರೀಸ್ ಆಫ್ ದಿ ತಜಿಕಿಸ್ತಾನ್ ಅಂತ ಹೇಳ್ಬೋದು. ಇದರ ಕ್ಯಾಪಿಟಲ್ ಆಗಿದೆ ಸೊ ದುಸಾಂಬೆ. ಇದೊಂದು ಸೆಂಟ್ರಲ್ ಏಷ್ಯನ್ ಕಂಟ್ರಿ ಆಗಿದೆ. ರೈಟ್. ಸೊ ಹಾಗೆ ಏನಿದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಇದನ್ನ ಕನ್ನಡದಲ್ಲಿ ಶಾಂಘೈ ಸಹಕಾರ ಸಂಘಟನೆ ಏನಂದ್ರೆ ಆಕ್ಚುಲಿ ನೋಡಿ, ಇದೊಂದು ಶಾಶ್ವತವಾದಂತ ಅಂತರ್ ಸರಕಾರಗಳ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಅಂದ್ರೆ ಇಟ್ಸ್ ಅ ಪರ್ಮನೆಂಟ್ ಇಂಟರ್ ಗವರ್ನಮೆಂಟಲ್ ಇಂಟರ್ ನ್ಯಾಷನಲ್ ಆರ್ಗನೈಸೇಷನ್ ಆಗಿದೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ. ಸೊ ಹಾಗಾದ್ರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಇದೊಂದು ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕ್, ಮಿಲಿಟರಿ ಆರ್ಗನೈಸೇಷನ್ ಆಗಿದೆ. ಹೌದಾ. ಇಲ್ಲಿ ಯುರೋಪ್ ಕಾಂಟಿನೆಂಟ್ ನ ದೇಶಗಳಿದೆ, ಅದೇ ರೀತಿ ಏಷ್ಯನ್ ಕಾಂಟಿನೆಂಟ್ ನ ದೇಶಗಳು ಕೂಡ ಇರುವಂತದ್ದಾಗಿದೆ. ಅದಕ್ಕೆ ಇದನ್ನು ನಾವು ಯುರೇಷಿಯನ್ ಪೊಲಿಟಿಕಲ್ ಒಂದು ಆರ್ಗನೈಸೇಷನ್ ಕರೀತಾರೆ. ಸೊ ಇಲ್ಲಿ ವಿಶೇಷವಾಗಿ ರಾಜಕೀಯ, ಆರ್ಥಿಕ ಮತ್ತೆ ಮಿಲಿಟರಿಯ ಒಂದು ಸಂಸ್ಥೆಯಾಗಿದ್ದು ಕೆಲಸ ಮಾಡ್ತಾ ಇದೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇದು ಆ ಒಂದು ಭಾಗದಲ್ಲಿ ಏನ್ ಮಾಡುತ್ತೆ, ಶಾಂತಿ, ಭದ್ರತೆ, ಸ್ಥಿರತೆಯನ್ನ ಕಾಪಾಡುವಂತದ್ದು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ಥ್ರೋ ಪೊಲಿಟಿಕಲ್, ಎಕನಾಮಿಕ್ ಮತ್ತೆ ಮಿಲಿಟರಿ ಆರ್ಗನೈಸೇಷನ್ ಮುಖಾಂತರ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದ್ರೆ 2001ರಲ್ಲಿ. ಓಕೆನಾ. SCO ಸ್ಥಾಪನೆ ಆಗಿದೆ ಯಾವಾಗಂದ್ರೆ 2001ರಲ್ಲಿ ಸ್ಥಾಪನೆ ಆಗಿದೆ. ಜೊತೆಗೆ ಇದರ ಕೇಂದ್ರ ಕಚೇರಿ ಇದೆ ಚೀನಾದ ಕ್ಯಾಪಿಟಲ್ ಆಗಿರುವಂತ ಬೀಜಿಂಗ್ ಅಲ್ಲಿ. ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ, ಯಾಕಂದ್ರೆ ಹೆಸರಲ್ಲೇ ಇದೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿದೆ. ಹೌದಾ. ಶಾಂಘೈ ಇದೆಯಲ್ಲ, ದಿಸ್ ಇಸ್ ದ ಒನ್ ಆಫ್ ದ ಮೇಜರ್ ಇಂಡಸ್ಟ್ರಿಯಲ್ ಸಿಟಿ ಆಫ್ ದ ಚೈನಾ. ಇದು ಚೈನಾದ ಬಹಳ ಪ್ರಮುಖವಾಗಿರುವಂತಹ ಒಂದು ಕೈಗಾರಿಕಾ ಸಿಟಿ ಆಗಿದೆ ಶಾಂಘೈ. ಬಟ್ ಅದರ ಕೇಂದ್ರ ಕಚೇರಿ ಶಾಂಘೈ ಇಲ್ಲ. ಇಟ್ ಈಸ್ ದೇರ್ ಇನ್ ದ ಚೈನಾಸ್ ಕ್ಯಾಪಿಟಲ್ ಆಗಿರುವಂತ ಬೀಜಿಂಗ್ ಅಲ್ಲಿ SCO ನ ಕೇಂದ್ರ ಕಚೇರಿಯನ್ನ ನಾವು ಕಾಣುವಂತದ್ದು. ಓಕೆನಾ. ಇದರ ಚಾರ್ಟರ್ ಸಹಿ ಮಾಡಿದೆ 2002ರಲ್ಲಿ. ಇದು ಜಾರಿಗೆ ಬಂದ ಯಾವಪ್ಪ ಅಂದ್ರೆ 2003ರಿಂದ ಈ ಸಂಸ್ಥೆ ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಜೊತೆಗೆ ಇಲ್ಲಿ ಬಳಸ್ತಿರುವಂತಹ ಭಾಷೆಗಳು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಲ್ಲಿ ರಷ್ಯನ್ ಭಾಷೆ ಮತ್ತೆ ಚೈನೀಸ್ ಭಾಷೆಗಳನ್ನ ಈ ಒಂದು ಸಂಘಟನೆಯಲ್ಲಿ ಬಳಸಲಾಗುತ್ತೆ. ರಿಗಾರ್ಡಿಂಗ್ ದ ಚಾರ್ಟರ್ ಸಂಪುಟಂತೆ ರಷ್ಯನ್ ಮತ್ತೆ ಚೈನೀಸ್ ಲ್ಯಾಂಗ್ವೇಜ್ ಅನ್ನ ಚಾರ್ಟರ್ ಸಂಪುಟಂತೆ SCO ಅಲ್ಲಿ ಬಳಸಲಾಗುತ್ತೆ. ಓಕೆನಾ. ನೋಡಿ, ಈ SCO ಇದೆಯಲ್ಲ, ಇದನ್ನ ಫಸ್ಟ್ ಈ ಒಂದು ಕಾನ್ಸೆಪ್ಟ್ ಒಂದು 1996 ಬರುತ್ತೆ. ಏನಾಗುತ್ತೆ, 1996 ಏನಾಗುತ್ತೆ ಅಂದ್ರೆ ಆಕ್ಚುಲಿ ಈ ಶಾಂಘೈ 5 ಅಂತ ಮಾಡ್ಕೊಳ್ತಾರೆ. ಏನ್ ಮಾಡ್ತಾರೆ, ಶಾಂಘೈ 5 ಅಂತ ಅಂದ್ರೆ 5 ದೇಶಗಳ ಒಂದು ಶಾಂಘೈ ಕಂಟ್ರಿಗಳು ಮಾಡ್ಕೊಳ್ತಾರೆ. ಒಂದು ಕಜಕಿಸ್ತಾನ್ ಇರುತ್ತೆ, ಚೀನಾ, ಕಿರ್ಜಿಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಇದೆಯಲ್ಲ, ಈ 5 ದೇಶಗಳು ಮಾಡ್ತವೆ ಶಾಂಘೈ 5 ಅಂತ ಫಸ್ಟ್ ಮಾಡ್ಕೊಳ್ತವೆ. ಯಾಕಂತಂದ್ರೆ ಆಕ್ಚುಲಿ ಎಸ್ಪೆಷಲಿ ಡಿಮಾರ್ಕೇಶನ್, ಡಿಮಿಲಿಟರೈಸೇಷನ್ ಬಿಟ್ವೀನ್ ದ ದೀಸ್ ಕಂಟ್ರಿ ವಿತ್ ದ ಚೈನಾ ಅಂತ. ಹೌದಾ. ಆದ್ರೆ ಏನಾಗುತ್ತೆ 2001ರಲ್ಲಿ ಆಮೇಲೆ ಇದಕ್ಕೆ ಏನಾಗುತ್ತೆ, ಒಂದು ಹೊಸ ಕಂಟ್ರಿ ಸೇರ್ಕೊಳ್ಳುತ್ತೆ, ಅದು ಉಜ್ಬೇಕಿಸ್ತಾನ್. ಹೌದಾ. 1996ರಲ್ಲಿ ಬರೀ ಈ ಒಂದು ಸಂಘಟನೆಯಲ್ಲಿ 5 ದೇಶಗಳಿದ್ವು. ಕಜಕಿಸ್ತಾನ್, ಚೀನಾ, ಕಿರ್ಜಿಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್. ಹೌದಾ. 2001ಕ್ಕೆ ಏನಾಯ್ತು, ಉಜ್ಬೇಕಿಸ್ತಾನ್ ಸೇರ್ಕೊಳ್ಳುತ್ತೆ. ಆಮೇಲೆ 2017ರಲ್ಲಿ ಇವನ್ ಭಾರತ ಮತ್ತೆ ಪಾಕಿಸ್ತಾನ ಕೂಡ ಇದರಲ್ಲಿ ಪ್ರೆಸೆಂಟ್ ಆಗಿ ಮೆಂಬರ್ ಆಗಿ ಸೇರ್ಕೊಂಡಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಇಲ್ಲಿವರೆಗೆ ಟೋಟಲ್ ಆಗಿ ಇದರಲ್ಲಿ 8 ದೇಶಗಳು ಸದಸ್ಯ ರಾಷ್ಟ್ರ ದೇಶಗಳಾಗಿ ಕೆಲಸ ಮಾಡ್ತಾ ಇದೆ. ಸೊ ಇವನ್ ಇಂಡಿಯಾ, ಪಾಕಿಸ್ತಾನ ಕೂಡ ಆಲ್ಸೋ ಮೆಂಬರ್ ಆಫ್ ದಿ SCO ಅಂತ ಹೇಳ್ಬೋದು ನೋಡಿ. ಸೊ ಹಾಗಾಗಿ ಇದರಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಚೀನಾ ಇದೆ, ಕಜಕಿಸ್ತಾನ್ ಇದೆ, ಕಿರ್ಜಿಗಿಸ್ತಾನ್ ಇದೆ, ರಷ್ಯಾ ಇದೆ, ತಜಿಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ.
ಓಕೆನಾ. ಸೊ ಹಾಗಾಗಿ ಈ 8 ದೇಶಗಳಿದೆಯಲ್ಲ ಇವೆಲ್ಲವೂ ಕೂಡ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿದೆ. ಇದಕ್ಕೆ ಸುಮ್ಮನೆ ಶಾರ್ಟ್ ಕಟ್ ಆಗಿ ಒಂದು ಕೋಡ್ ಮಾಡ್ಕೊಂಡಿದ್ದೀನಿ. ಅದೇನಪ್ಪ ಅಂದ್ರೆ ರುಕ್ಕು ಸ್ವಿಫ್ಟ್ ಅಂತ ಕರೀತಾರೆ. ಹೌದಾ. ರುಕ್ಕು ಆರ್ ಅಂದ್ರೆ ರಷ್ಯಾ, ಕಜಕಿಸ್ತಾನ್, ಕಿರ್ಜಿಗಿಸ್ತಾನ್, ಉಜ್ಬೇಕಿಸ್ತಾನ್ ಇದೆ. ಸ್ವಿಫ್ಟ್ ಅಲ್ಲಿ ಚೀನಾ, ಇಂಡಿಯಾ, ಪಾಕಿಸ್ತಾನ್, ತಜಿಕಿಸ್ತಾನ್ ಇದೆ. ಹೌದಾ. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಅದ್ರ ಪ್ರಕಾರ ನೀವು ಮಾಡ್ಕೊಳ್ಳಿ. ಬಟ್ ನಾನೇನಂದ್ರೆ ಸುಮ್ಮನೆ ರುಕ್ಕು ಸ್ವಿಫ್ಟ್ ಅಂತಂದ್ರೆ ಆಕ್ಚುಲಿ ಆ ಎಲ್ಲ ದೇಶಗಳು ನಮಗೆ SCO ನ ಮೆಂಬರ್ ರಾಷ್ಟ್ರಗಳು ನಮಗೆ ಒಂದ್ ಕಡೆ ಕೋಡ್ ಮುಖಾಂತರ ಗುರುತನ್ನ ಮಾಡಬಹುದು. ಸೊ ಓಕೆನಾ. ಹಾಗೆ ಪ್ರೆಸೆಂಟ್ ಆಗಿ ಇದರಲ್ಲಿ 8 ದೇಶಗಳು ಏನಾಗಿದೆ ಸದಸ್ಯ ರಾಷ್ಟ್ರಗಳಾಗಿ ಕೆಲಸವನ್ನ ಮಾಡ್ತಾ ಇದೆ. ಈವನ್ ಇಂಡಿಯಾ ಇಸ್ ಆಲ್ಸೋ ಮೆಂಬರ್ ಆಫ್ ದ SCO ಅಂತ ಹೇಳ್ಬೋದು. ರೈಟ್. ಸೊ ಇನ್ನು ನೋಡಿ ಇದರಲ್ಲಿರುವಂತ ಅಬ್ಸರ್ವರ್ ಸ್ಟೇಟ್ ಕೂಡ ಎಕ್ಸಾಮ್ ಕೇಳ್ತಾರೆ ನಿಮಗೆ. ಹೌದಾ. ಅಬ್ಸರ್ವರ್ ಸ್ಟೇಟ್ಸ್ ಯಾವ್ದಪ್ಪ ಅಂದ್ರೆ ಸೊ ಅಫ್ಘಾನಿಸ್ತಾನ್ ಇದೆ. ಇವುಗಳು ಮೆಂಬರ್ ಅಲ್ಲ, ಬಟ್ ಆದ್ರೆ ಅಬ್ಸರ್ವೇಷನ್ ಮಾಡ್ತಿದೆ ಆ ಒಂದು ಸಂಘಟನೆ ಬಗ್ಗೆ. ಯಾವುದು ಅಫ್ಘಾನಿಸ್ತಾನ್ ಇದೆ, ಬೆಲರಸ್, ಇರಾನ್, ಮಂಗೋಲಿಯಾ ಅಂತಿದೆ. ಅದೇ ರೀತಿ ಡೈಲಾಗ್ ಪಾರ್ಟ್ನರ್ಸ್ ಸಂಧಾನ ರಾಷ್ಟ್ರಗಳು ಯಾವ್ದಪ್ಪ ಅಂತಂದ್ರೆ ಅರ್ಮೇನಿಯಾ ಇದೆ, ಅಜರ್ಬೈಜಾನ್ ಇದೆ, ಕಾಂಬೋಡಿಯಾ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ, ಟರ್ಕಿ ಇದೆಯಲ್ಲ. ದೀಸ್ ಆರ್ ದಿ ಡೈಲಾಗ್ ಪಾರ್ಟ್ನರ್ಸ್ ವಿತ್ ದ SCO ಅಂತ ಹೇಳ್ಬೋದು. ಅದೇ ರೀತಿ ಇದರ ಗೆಸ್ಟ್ ಅಟೆಂಡೆನ್ಸ್ ಅಂದ್ರೆ ಅತಿಥಿ ರಾಷ್ಟ್ರಗಳಿದೆಯಲ್ಲ ಅದು ಆಸಿಯನ್. ಹೌದಾ. ಆಸಿಯನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಕರಿತೀವಿ. ತುರ್ಕಿಮೆನಿಸ್ತಾನ್, CIS ಇದೆ. ಯುವನ್ ಕೂಡ ಇದರ ಒಂದು ಗೆಸ್ಟ್ ಆಗಿ ಕೆಲಸ ಮಾಡ್ತಿರುವಂತದ್ದು. ಓಕೆನಾ. ಸೊ ಹಾಗಾಗಿ ಗೊತ್ತಿರ್ಬೇಕಾದ್ರೆ ಸೊ ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ನೋಡಿ ಈ SCO ನ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಎಲ್ಲಾ 8 ದೇಶಗಳಿದೆಯಲ್ಲ ಅವುಗಳ ಒಂದು ನೆರೆಹೊರೆ ದೇಶಗಳು ಏನ್ ಮಾಡ್ಬೇಕಂದ್ರೆ ಮೇಜರ್ ಆಗಿ ಕೋಆಪರೇಷನ್ ಮಾಡ್ಬೇಕಾಗಿದೆ. ಎಸ್ಪೆಷಲಿ ಪಾಲಿಟಿಕ್ಸ್ ಅಲ್ಲಿ ಅಂದ್ರೆ ರಾಜಕೀಯದಲ್ಲಿ, ವಾಣಿಜ್ಯಗಳು ಅಂದ್ರೆ ವ್ಯಾಪಾರಗಳಲ್ಲಿ, ಆಮೇಲೆ ಆರ್ಥಿಕತೆಯಲ್ಲಿ, ಸಂಶೋಧನೆಯಲ್ಲಿ, ತಂತ್ರಜ್ಞಾನದಲ್ಲಿ, ಆಮೇಲೆ ಸಂಸ್ಕೃತಿಯಲ್ಲಿ ಅಂದ್ರೆ ಎಲ್ಲವೂ ಕೂಡ ಸಹಕಾರಿತವಾಗಿ ಡೆವಲಪ್ ಆಗಬೇಕನ್ನೋದು ಈ ಒಂದು ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ಎಸ್ಪೆಷಲಿ ಇಂದ ಸೆಕ್ಟರ್ ಬಂದಾಗ ಶೈಕ್ಷಣಿಕವಾಗಿ, ಆಮೇಲೆ ಎನರ್ಜೆಟಿಕ್ ಆಗಿರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಂದ್ರೆ ಸಾರಿಗೆ ಆಗಿರ್ಬೋದು, ಆಮೇಲೆ ಪ್ರವಾಸೋದ್ಯಮ, ಹಾಗೆ ಪರಿಸರ ಸಂರಕ್ಷಣೆ, ಈ ತರ ವಿಷಯಗಳಂದ್ರೆ ಎಲ್ಲಾ ದೇಶಗಳು ಕೂಡ ತುಂಬಾ ಕೋಆಪರೇಟಿವ್ ಆಗಿ ಕೆಲಸ ಮಾಡಬೇಕನ್ನೋದು ಈ ಸಂಘಟನೆಯ ಒಂದು ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಎಲ್ಲಾ ದೇಶಗಳ ಇನ್ನೊಂದು ಮುಖ್ಯ ಉದ್ದೇಶ ಅಂದ್ರೆ ಶಾಂತಿ, ಭದ್ರತೆ ಮತ್ತೆ ಸ್ಥಿರತೆಯನ್ನ ಎಲ್ಲಾ ಪ್ರದೇಶಗಳಲ್ಲಿ ಕಾಪಾಡುವಂತದ್ದು ಈ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಎಲ್ಲಾ ದೇಶಗಳಲ್ಲಿ ಏನ್ ಮಾಡ್ಬೇಕಂತೆ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಬೇಕಂತದ್ದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕರೀತಾರೆ. ಓಕೆ. ಇನ್ನು 2020 ಆಗ್ತಿರೋದು ತಜಿಕಿಸ್ತಾನದ ದುಶಂಬೆಲ್ಲ ಇದ್ದು ನೆಕ್ಸ್ಟ್ ಇಯರ್ ಆಗ್ತಿರೋದು ಎಲ್ಲಪ್ಪ ಅಂತಂದ್ರೆ ಅದು ಉಜ್ಬೇಕಿಸ್ತಾನದ ಸಮರಕಂಡಲ್ಲಿ ನೋಡಿ 2000 ಅಂದ್ರೆ ಮುಂದಿನ ವರ್ಷ ಆಗ್ತಾ ಇದೆ. ಉಜ್ಬೇಕಿಸ್ತಾನದ ಸಮರಕಂಡದಲ್ಲಿ 22ನೇ ಸಮ್ಮೇಳನವನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹೌದಾ. ಇನ್ನು ಲಾಸ್ಟ್ ಇಯರ್ ನಮ್ಮ ಭಾರತ ದೇಶ ಕೂಡ ಇದರ ಒಂದು ಆರ್ಗನೈಸ್ ಮಾಡಿತ್ತು. 2020 ಭಾರತ ಕೂಡ ಈ ಒಂದು ಸಂಘಟನೆಯನ್ನ ಈ ಒಂದು ಸಮ್ಮೇಳನವನ್ನ ಏರ್ಪಡಿಸಿತ್ತು ಥ್ರೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಯಾಕಂದ್ರೆ COVID-19 ಪ್ಯಾಂಡಮಿಕ್ ಮುಖಾಂತರ ಅಂದ್ರೆ ಇದು ಇರೋದ್ರಿಂದ ಇದನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ 2020 ಭಾರತ ಕೂಡ ಈ ಒಂದು ಸಮ್ಮೇಳನದ ಒಂದು ಆತಿಥ್ಯವನ್ನ ವಹಿಸಿತ್ತು ಅಂತ ಹೇಳ್ಬೋದು. ಓಕೆನಾ. ಎಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ರಾಜಕೀಯ ಪಕ್ಷಗಳಿದೆಯಲ್ಲ ಅವುಗಳು ಏನ್ ಮಾಡ್ತಾರೆ, ಮಾನ್ಯತೆ ಕೊಡ್ತಾರೆ, ರಿಕಾಗ್ನೈಸ್ ಮಾಡ್ತಾರೆ ಅಥವಾ ರದ್ದುಪಡಿಸ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ಇಂಡಿಯನ್ ಪೊಲಿಟಿಕ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್. ಸೊ ಹಾಗಾದ್ರೆ ಯಾವ ರೀತಿ ಪೊಲಿಟಿಕಲ್ ಪಾರ್ಟಿಗಳಿಗೆ ನಮ್ಮ ದೇಶದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಯಾಕೆ ಇದು ನ್ಯೂಸ್ ಅಲ್ಲಿ ಅಂದ್ರೆ ನೋಡಿ ರೀಸೆಂಟ್ ಏನಂದ್ರೆ ಪೆಟಿಷನ್ ಹಾಕಿದ್ದಾರೆ ಡೆಲ್ಲಿ ಹೈಕೋರ್ಟ್. ಏನ್ ಮಾಡಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಏನಂತೆ ಈ ಆಮ್ ಆದ್ಮಿ ಪಾರ್ಟಿ ಇದೆಯಲ್ಲ ಅದ್ ಏನ್ ಮಾಡಿದೆ ಅಂತ ಆಕ್ಚುಲಿ ತನ್ನ ಪೊಲಿಟಿಕಲ್ ಫಂಡ್ ಅಮೌಂಟ್ ಇಂದ ಏನ್ ಮಾಡುತ್ತೆ ಅಂತ ಆಕ್ಚುಲಿ ಆ ಒಂದು UT ಅಲ್ಲಿ ಗಣೇಶ್ ಚತುರ್ಥಿ ಆಚರಿಸಿದೆ. ಅದಕ್ಕೆ ಏನ್ ಮಾಡಿದೆ ಆಕ್ಚುಲಿ ಇದು ಅಂದ್ರೆ ವೈಲೇಷನ್ ಆಫ್ ದ ಒಂದು ಪ್ರಿನ್ಸಿಪಲ್ಸ್ ಅಂತ ಕಾಣಕ್ಕಾಗಿದ್ರೆ ಪೆಟಿಷನ್ ಹಾಕಿದ್ದಾರೆ ಬಹಳಷ್ಟು ಜನ. ಏನಂತೆ ಈ ಆಮ್ ಆದ್ಮಿ ಪಾರ್ಟಿಯ ಒಂದು ಅಂದ್ರೆ ಮಾನ್ಯತೆಯನ್ನ ರದ್ದುಗೊಳಿಸಿ ಅಂತ ಏನ್ ಮಾಡಿದ್ದಾರೆ ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ಗೆ ಸಾಕಷ್ಟು ಜನರು ಪೆಟಿಷನ್ ಹಾಕಿದ್ದಾರೆ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ. ದಟ್ ಈಸ್ ಕಾಲ್ಡ್ ದ ರಿಕಾಗ್ನೈಸೇಷನ್ ಅಂಡ್ ಡಿ ರಿಕಾಗ್ನೈಸೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ಅಂತ. ಅಂದ್ರೆ ಮಾನ್ಯತೆ ಮತ್ತು ರದ್ದುಪಡಿಸುವಂತದ್ದು ಎಸ್ಪೆಷಲಿ ರಾಜಕೀಯ ಪಕ್ಷಗಳಿಗೆ ಅಂತ. ಸೊ ಹಾಗಾದ್ರೆ ಯಾವ ರೀತಿ ಮಾನ್ಯತೆ ಕೊಡ್ತಾರೆ ಅನ್ನೋ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ಕ್ಲಾಸ್ ಅಲ್ಲಿ. ಎಸ್. ಹಾಗಾದ್ರೆ ಈ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ನೋಡ್ತಾ ಹೋಗೋಣ. ಆಕ್ಚುಲಿ ಏನಂದ್ರೆ ನೋಡಿ ಇದನ್ನ ಏನಂದ್ರೆ ನಮ್ಗೆ ಒಂದು ಆಕ್ಟ್ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಆಫ್ ದ 1951. ಕನ್ನಡದಲ್ಲಿ ಪ್ರಜಾ ಪ್ರಾತಿನಿಧ್ಯ
ಓಕೆ, ಪ್ರಾತಿನಿಧ್ಯ ಕಾಯ್ದೆ 1951 ಇದೆಯಲ್ಲ, ಇದರಲ್ಲಿ ಒಂದು ಸೆಕ್ಷನ್ ಬರುತ್ತೆ, ಸೆಕ್ಷನ್ 29A ಬರುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಒಂದು ಮಾನ್ಯತೆಯನ್ನ ಕೊಡಲಾಗುತ್ತೆ. ಓಕೆ, ಗೊತ್ತಿರ್ಲಿ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಆಫ್ ದ 1951 ಅಡಿಯಲ್ಲಿ ಬರುವಂತ ಸೆಕ್ಷನ್ 29A ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ರಾಜಕೀಯ ಪಕ್ಷಗಳಿಗೆ ಒಂದು ಮಾನ್ಯತೆಯನ್ನ ಒಂದು ನೋಂದಣಿಯನ್ನ ಮಾಡಲಾಗುತ್ತೆ. ಓಕೆನಾ? ಸೊ ಹಾಗಾಗಿ ನೋಡಿ, ಇದನ್ನ ಮಾಡುವಂತ ಒಂದು ಸಂಸ್ಥೆ ಅಂದ್ರೆ ಆಬ್ವಿಯಸ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತಿದ್ದು, ಭಾರತೀಯ ಚುನಾವಣೆ ಆಗಿದೆಯಲ್ಲ, ಅಂಡರ್ ಆರ್ಟಿಕಲ್ 324 ಅಲ್ಲಿ ಏನ್ ಮಾಡುತ್ತೆ, ಈ ಒಂದು ಆಕ್ಟ್ ನಡಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ಒಂದು ಮಾನ್ಯತೆಯನ್ನ ಅಥವಾ ರದ್ದತಿಯನ್ನ ಹೊರಡಿಸುವಂತದ್ದು, ದಟ್ ಇಸ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಯಾವ ರೀತಿ ಕೊಡ್ತಾರ ನೋಡ್ತಾಗೋಣ. ನೋಡಿ, ಸಾಮಾನ್ಯವಾಗಿ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಡಿಫರೆಂಟ್ ಪಾರ್ಟಿಗಳಿಗೆ ಒಂದು ಸ್ಥಾನವನ್ನು ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಪಾರ್ಟಿಕಲ್ ಪಾರ್ಟಿ ಆಗಿರ್ಬೋದು, ಅಂದ್ರೆ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಆಮೇಲೆ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ ರಾಜ್ಯ ಪಕ್ಷಗಳಾಗಿರ್ಬೋದು, ಆಮೇಲೆ ರೀಜನಲ್ ಪೊಲಿಟಿಕಲ್ ಪಾರ್ಟಿ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ತರ ಅಂದ್ರೆ ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಈ ತರ ಡಿಫರೆಂಟ್ ಒಂದು ರೀತಿಗಳಲ್ಲಿ ನ್ಯಾಷನಲ್ ವೈಸ್, ಸ್ಟೇಟ್ ವೈಸ್, ಆಮೇಲೆ ರೀಜನಲ್ ವೈಸ್ ಅವುಗಳಿಗೆ ರಿಕಗ್ನೈಸ್ ಅಥವಾ ಮಾನ್ಯತೆಯನ್ನ ಕೊಡುವಂತದ್ದು. ಫಸ್ಟ್ ನೋಡ್ತಾ ಹೋಗೋಣ ಯಾವ ರೀತಿ ರಾಜಕೀಯ ಪಕ್ಷಗಳಿಗೆ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಸ್ಟೇಟಸ್ ಅನ್ನ ಕೊಡ್ತಾರೆ ಅಂತ ಹೇಳಿ. ರೈಟ್. ಸೊ ಹಾಗಾದ್ರೆ ಯಾವುದೇ ಒಂದು ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನ ಕೊಡ್ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್ ಅಂದ್ರೆ, ಆ ಪಕ್ಷ ಇದೆಯಲ್ಲ ಅದೇನ್ ನೋಡ್ಬೇಕಂದ್ರೆ 4 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಗಳು, ಅದು ಲೋಕಸಭಾ ಆಗಿರ್ಬೋದು ಅಥವಾ ವಿಧಾನಸಭಾ ಎಲೆಕ್ಷನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕಂದ್ರೆ ಅದು 6% ಏನ್ ಮಾಡ್ಬೇಕು, ಟೋಟಲ್ 6% ವೋಟ್ ಅನ್ನ, ವ್ಯಾಲಿಡ್ ವೋಟ್ಸ್ ಅನ್ನ ಪಡ್ಕೊಂಡಿರ್ಬೇಕು. ಏನಿದೆ ಫಸ್ಟ್ ಕಂಡೀಷನ್, ಯಾವುದೇ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಆಗ್ಬೇಕಾದ್ರೆ ಏನ್ ಬೇಕದು 4 ಅಥವಾ 4ಕ್ಕಿಂತ ಹೆಚ್ಚು ರಾಜ್ಯಗಳ ಒಂದು ಲೋಕಸಭಾ ವಿಧಾನಸಭಾ ಚುನಾವಣೆ ಮಾಡಬೇಕದು ಅಟ್ಲೀಸ್ಟ್ 6% ವ್ಯಾಲಿಡ್ ವೋಟ್ಸ್ ಅನ್ನ ಪಡ್ಕೊಂಡಿರ್ಬೇಕು. ಫಸ್ಟ್ ಕಂಡೀಷನ್. ಎರಡನೇ ಕಂಡೀಷನ್ ಅಂದ್ರೆ ಆಕ್ಚುಲಿ ಅದು ಏನ್ ಮಾಡ್ಬೇಕು, ರಾಜ್ಯ ಅಥವಾ ರಾಜ್ಯಗಳಿಂದ ಏನ್ ಮಾಡ್ಬೇಕು, ಸುಮಾರು ಏನಾಗಿ ಕನಿಷ್ಠ ಏನಂದ್ರೆ ಅದು 4 ಲೋಕಸಭಾ ಸ್ಥಾನವನ್ನ ಪಡ್ಕೊಂಡಿರ್ಬೇಕು. ಸೊ ಅರ್ಥ ಆಯ್ತಾ? ಸೆಕೆಂಡ್ ಕಂಡೀಷನ್ ಇರೋದು ಅಂದ್ರೆ 4 ಸ್ಟೇಟ್ಗಳು 4 ಏನಾಗಿರ್ಬೇಕದು ಲೋಕಸಭಾ ಸೀಟ್ಗಳನ್ನ ಹೊಂದಿರಬೇಕು. ಮೂರನೇ ಕಂಡೀಷನ್ ಅಂದ್ರೆ ಅದು ನೋಡಿ, ಅದು ಲೋಕಸಭಾ ಚುನಾವಣೆಗಳಂದ್ರೆ ಅಟ್ಲೀಸ್ಟ್ 2% ಏನ್ ಮಾಡಬೇಕಂದ್ರೆ ಸೀಟ್ಸ್ ಅನ್ನು ಪಡ್ಕೊಂಡಿರ್ಬೇಕು. ಅಂದ್ರೆ ನೋಡಿ, ಪ್ರೆಸೆಂಟ್ ಎಷ್ಟಿದೆ ನಮ್ದು ಲೋಕಸಭೆಯಲ್ಲಿ 543 ಜನ ಮೆಂಬರ್ಸ್ ಇದ್ದಾರೆ. ಅಂದ್ರೆ ಅದರಲ್ಲಿ ಎಷ್ಟು ನಿಯರ್ಲಿ ಅಟ್ಲೀಸ್ಟ್ ಅಂದ್ರೆ 11% ಏನಾಗಿರ್ಬೇಕು, ಈ ಒಂದು ಪಾರ್ಟಿಯಿಂದ ಪಡ್ಕೊಂಡಿರ್ಬೇಕು. ಅದೇನಿಂದ ಕನಿಷ್ಠ 3 ಅಥವಾ 3ಕ್ಕಿಂತ ಹೆಚ್ಚು ರಾಜ್ಯಗಳಿಂದ ಆಯ್ಕೆ ಆಗಿರ್ಬೇಕು. ಅಂದ್ರೆ ಅದು ಖಂಡಿತ ಏನಂದ್ರೆ ಆಕ್ಚುಲಿ ಆ ಪಾರ್ಟಿ ಇದೆಯಲ್ಲ ಅದು 3ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅದು ಸ್ಟೇಟ್ ಪಾರ್ಟಿ ಆಗಿರ್ಬೇಕು ಅಂತ ಅರ್ಥ ಆಗುತ್ತೆ. ಸೌದಾ? ಸೊ ಹಾಗಾಗಿ ಯಾವ ಪಾರ್ಟಿಗಳು ಈ ಒಂದು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ತಾವೋ ಅವುಗಳಿಗೆ ಏನ್ ಮಾಡ್ತಾರೆ, ನ್ಯಾಷನಲ್ ಪಾರ್ಟಿ ಸ್ಟೇಟಸ್ ಅಥವಾ ರಾಷ್ಟ್ರೀಯ ಪಕ್ಷ ಸ್ಥಾನವನ್ನ ಕೊಡುತ್ತೆ. ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಏನಂದ್ರೆ ನಮ್ಮ ದೇಶದಲ್ಲಿ 8 ಪಾರ್ಟಿಗಳಿಗೆ ಏನ್ ಮಾಡಿದ್ವಿ ನಾವು, ರಾಷ್ಟ್ರೀಯ ಪಕ್ಷಗಳ ಸ್ಥಾನವನ್ನ ಕೊಟ್ಟಿರುವಂತದ್ದು. ಸೊ ಒಂದು ಯಾವ್ದಪ್ಪ ಅಂದ್ರೆ ಆಲ್ ಇಂಡಿಯಾ ತೃಣಮೂಲ್ ಕಾಂಗ್ರೆಸ್ ಅಂತ ಕರಿತೀವಿ, ಶಾರ್ಟ್ಕಟ್ ಆಗಿ TMC ಅಂತ ಕರೀತಾರೆ. ಹೌದಾ? ಸೊ TMC ಇದೆಯಲ್ಲ ಇದಕ್ಕೆ ನ್ಯಾಷನಲ್ ಪಾರ್ಟಿ ಕೊಟ್ಟಿರುವಂತದ್ದು. ಎರಡನೇದು ಬಹುಜನ್ ಸಮಾಜವಾದಿ ಪಾರ್ಟಿ ಅಂತ ಕರಿತೀವಿ, ಹೌದಾ? ಶಾರ್ಟ್ಕಟ್ ಆಗಿ BSP ಅಂತ ಕರೀತಾರೆ. BSP ಇದೆಲ್ಲದು ಕೂಡ ಪ್ರೆಸೆಂಟ್ ಆಗಿ ನ್ಯಾಷನಲ್ ಪಾರ್ಟಿ ಆಗಿದೆ. ಮೂರನೇದು ಭಾರತೀಯ ಜನತಾ ಪಾರ್ಟಿ ಅಥವಾ ಇದನ್ನ ಶಾರ್ಟ್ಕಟ್ ಆಗಿ ನಾವು BJP ಅಂತ ಕರಿತೀವಿ, ಇದು ಕೂಡ ರಾಷ್ಟ್ರೀಯ ಪಕ್ಷವಾಗಿದೆ. ಅದೇ ರೀತಿ ಲಾಸ್ಟ್ ರಿಕಗ್ನೈಸ್ ಇರುವಂತ ಪಾರ್ಟಿ ಅಂತಂದ್ರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತಿದೆ, ಹೌದಾ? ರಾಷ್ಟ್ರೀಯ ಜನಪ್ರತಿನಿಧಿ ಪಕ್ಷ ಇದೆಯಲ್ಲ ಅದು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಕೊಟ್ಟಿದ್ದಾರೆ, ಹೌದಾ? CPI ಅಂತ ಕರಿತೀವಿ. ಅದೇ ರೀತಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ದಿ ಮಾರ್ಕ್ಸಿಸ್ಟ್ ಅಂತ ಬರುತ್ತೆ. ಎರಡಿದೆ, ಕನ್ಫ್ಯೂಸ್ ಆಗಬೇಡಿ. ಒಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಲೆನಿನ್ ಅಂತ ಬರುತ್ತೆ, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಮಾರ್ಕ್ಸಿಸ್ಟ್ ಅಂತ ಕರೀತಾರೆ. ಎರಡು ಕೂಡ ಆಕ್ಚುಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸ್ಥಾನವನ್ನು ಪಡ್ಕೊಂಡಿರುವಂತದ್ದು. ಅದೇ ರೀತಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆಯಲ್ಲ ಇದು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ NCP ಅಂತ ಕರೀತೀವಿ, ಇದು ಕೂಡ ಆಕ್ಚುಲಿ ಅಂದ್ರೆ ರಾಷ್ಟ್ರೀಯ ಪಾನವನ್ನು ಕೊಟ್ಟಿರುವಂತದ್ದು. ಓಕೆನಾ? ಸೊ ಹಾಗಾಗಿ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಎಷ್ಟು 8 ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳ ಸ್ಥಾನವನ್ನು ಕೊಟ್ಟಿರುವಂತದ್ದಾಗಿದೆ. ಓಕೆನಾ? ಇನ್ನು ಎರಡನೇದು ಬಂದ್ರೆ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ ಅಥವಾ ರಾಜಕೀಯ ಪಕ್ಷಗಳನ್ನು ಕರೀತಾರೆ. ಇದು ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಇರ್ಬೇಕಂದ್ರೆ ಆಕ್ಚುಲಿ ನೋಡಿ, ಯಾವುದೇ ಒಂದು ಪಕ್ಷ ರಾಜ್ಯ ಪಕ್ಷ ಆಗ್ಬೇಕಾದ್ರೆ ಏನ್ ಕಂಡೀಷನ್ ಆಗ್ಬೇಕಂತಂದ್ರೆ ಅದು ಏನಾಗಬೇಕು, ಒಂದು ರಾಜ್ಯದಲ್ಲಿ ನಡೀತಿರುವಂತ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕಂದ್ರೆ ಅದು 6% ವ್ಯಾಲಿಡ್ ವೋಟ್ಸ್ ಅನ್ನ ಕಡ್ಡಾಯವಾಗಿ ಪಡ್ಕೊಂಡಿರ್ಬೇಕು. ಫಸ್ಟ್ ಕಂಡೀಷನ್. ಎರಡನೇ ಕಂಡೀಷನ್ ಅಂತಂದ್ರೆ ನೋಡಿ, ಅದೇನ್ ಮಾಡ್ಬೇಕು, ರಾಜ್ಯದ ವಿಧಾನಸಭೆಯಲ್ಲಿ ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 2 MLA ಸ್ಥಾನವನ್ನು ಪಡ್ಕೊಂಡಿರ್ಬೇಕು, 2 ಸೀಟ್ಸ್ ಗಳನ್ನ ಪಡ್ಕೊಂಡಿರ್ಬೇಕು. ಜೊತೆಗೆ ಅದು ಏನ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 3% ವಿಧಾನಸಭೆ ವೋಟಿಂಗ್ ಅನ್ನು ಪಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ
3 ಸೀಟ್ಸ್ ಅನ್ನು ಪಡ್ಕೊಂಡಿರ್ಬೇಕು. ಯಾವ ಪಕ್ಷಗಳು ಈ ಕಂಡೀಷನ್ಸ್ ಅನ್ನ ಅಪ್ಲಿಕೇಬಲ್ ಆಗ್ತಾವೋ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಟೇಟ್ ಪೊಲಿಟಿಕಲ್ ಪಾರ್ಟಿಯನ್ನಾಗಿ ರಿಕಗ್ನೈಸ್ ಮಾಡ್ತಾ ಹೋಗ್ತಾರೆ. ಸೊ ಓಕೆನಾ, ಎಕ್ಸಾಂಪಲ್ ಅಂದ್ರೆ ಜೆಡಿಎಸ್, ಹೌದಾ, ಜೆಡಿಎಸ್ ಇಸ್ ಎ ಸ್ಟೇಟ್ ಪಾರ್ಟಿ. ತೆಲುಗು ದೇಶಂ ಪಾರ್ಟಿ, ಹೌದಾ, ಸ್ಟೇಟ್ ಪಾರ್ಟಿ. ಆಮೇಲೆ ತೆಲುಗು ರಾಷ್ಟ್ರ ಸಮಿತಿ, ಇದು ಕೂಡ ಏನಾಗಿದೆ, ಸ್ಟೇಟ್ ಪಾರ್ಟಿ ಆಗಿದೆ. ಸೊ ಹೌದಾ, ಆಮೇಲೆ ಅಕಾಲಿ ದಲ್ ಆಗಿರ್ಬೋದು, ಸೊ ಆಮೇಲೆ DMK ಆಗಿರ್ಬೋದು, ಇವೆಲ್ಲ ಕೂಡ ಸ್ಟೇಟ್ ಪಾರ್ಟಿಗಳನ್ನು ಕರೀತಾರೆ. ಹೌದಾ, ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ, ರೈಟ್. ಸೊ ಹಾಗಾದ್ರೆ ಈ ಪಾರ್ಟಿ ಸ್ಟೇಟಸ್ ಪಡ್ಕೊಂಡ್ರೆ ಅವುಗಳಿಗೆ ಏನ್ ಲಾಭ ಇದೆ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಹಾಗಾದ್ರೆ ಈ ಪಾರ್ಟಿಗಳು ರಿಕಗ್ನೈಸ್ ಪಡ್ಕೊಂಡ್ರೆ ಅವುಗಳಿರುವಂತ ಲಾಭಗಳು ಏನಪ್ಪಾ ಅಂತಂದ್ರೆ ಖಂಡಿತ ಲಾಭಗಳಿದೆ. ಏನ್ ಲಾಭ ಇದೆ ಅಂದ್ರೆ ನೋಡಿ, ಆಕ್ಚುಲಿ ಅವುಗಳೇನ್ ಮಾಡೋದು, ಇಡೀ ದೇಶದಲ್ಲಿ ಅಂದ್ರೆ ನ್ಯಾಷನಲ್ ಪಾರ್ಟಿ ಆಗಿದ್ರೆ ನೋಡಬಹುದು ಅದು ಒಂದು ಸಿಂಬಲ್ ನ ಪಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಕಾಂಗ್ರೆಸ್ ಬಂದ ತಕ್ಷಣ ಆಂಡ್ ಸಿಂಬಲ್ ಇದೆ, ಹೌದಾ. ಅದೇ ರೀತಿ ಬಿಜೆಪಿ ಬಂದ್ರೆ ಲೋಟಸ್ ಇದೆ, ಆಮೇಲೆ BSP ಬಂದ್ರೆ ಎಲಿಫೆಂಟ್ ಇದೆ. ಸೊ ಹೌದಾ, ಏನ್ ಮಾಡ್ತಾರೆ ಅಂದ್ರೆ ಯಾವ ಪಾರ್ಟಿಗಳು ಒಂದು ರಿಕಗ್ನೈಸ್ ಆಗ್ತವೆ ಅವಗಳಿಗೆ ಏನ್ ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸಿಂಬಲ್ ಕೊಡ್ತವೆ. ಇದ್ರ ಮುಖಾಂತರ ಏನ್ ಈಸಿಯಾಗಿ ಜನರುಗಳಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸ್ಟೇಟ್ ಪಾರ್ಟಿ ಬಂದ್ರೆ ಫಾರ್ ಎಕ್ಸಾಂಪಲ್ JDS ಇದೆ, ಹೌದಾ, ತೆನೆ ಹೊತ್ತ ಮಹಿಳೆ ಅಂತ ಹೇಳ್ತೀವಿ ನಾವು. ಏನಾಗುತ್ತೆ, ಹಾಗಾಗಿ ಈ ತೆನೆ ಹೊತ್ತ ಮಹಿಳೆಯನ್ನ ರಾಜ್ಯದಲ್ಲಿ ಯಾವುದೇ ಪಾರ್ಟಿ ಕೂಡ ಬಳಸ್ಕೊಳಕಿಲ್ಲ, ಯಾಕಂದ್ರೆ ಆ ಪಾರ್ಟಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಒಂದು ಸಿಂಬಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎರಡನೇದು ಏನಪ್ಪಾ ಅಂದ್ರೆ ನೋಡಿ, ಆಕ್ಚುಲಿ ಹೌದಾ, ಎರಡನೇ ಕಂಡೀಷನ್, ಎರಡನೇ ಒಂದು ಪ್ರಯೋಜನ ಏನಂತಂದ್ರೆ ಆಕ್ಚುಲಿ ಯಾವ ಪಾರ್ಟಿಗಳು ರಿಕಗ್ನೈಸ್ ಆಗಿರ್ತವೆ ಥ್ರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಖಾಂತರ, ಅವುಗಳು ಏನ್ ಮಾಡ್ತವೆ, ಈಸಿಯಾಗಿ ಏನ್ ಮಾಡಬಹುದು, ಬ್ರಾಡ್ಕಾಸ್ಟಿಂಗ್ ಗಳನ್ನ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಟೆಲಿಕಾಸ್ಟ್ ಮಾಡಬಹುದು, ಆಮೇಲೆ ರೇಡಿಯೋ ಮುಖಾಂತರ ತಮ್ಮ ಒಂದು ಪ್ರಚಾರ ಮಾಡಬಹುದು, ತಮ್ಮ ಅಡ್ವರ್ಟೈಸ್ಮೆಂಟ್ ಕೊಡಬಹುದು. ಸೊ ಅದು ಕೂಡ ಆಕ್ಚುಲಿ ಅಂದ್ರೆ ಸಾಕಷ್ಟು ಜನರಿಗೆ ಏನಾಗುತ್ತೆ, ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ. ಜೊತೆಗೆ ಈ ಏನ್ ಪಾರ್ಟಿಗಳಿದೆಯಲ್ಲ ಇವುಗಳು ನೋಡಬಹುದು ಎಲೆಕ್ಷನ್ ಟೈಮ್ ಅಲ್ಲಿ ಏನಂದ್ರೆ ಆಕ್ಚುಲಿ ಸ್ಟಾರ್ ಕ್ಯಾಂಪೇನ್ ಬಳಸ್ಕೊಂಡು ಏನ್ ಮಾಡಬಹುದು, ತಮ್ಮ ಪಾರ್ಟಿಯ ಪರವಾಗಿ ಪ್ರಚಾರ ಮಾಡಬಹುದು. ಆ ಟೈಮ್ ಅಲ್ಲಿ ಆಕ್ಚುಲಿ ಅವರ ಒಂದು ಎಕ್ಸ್ಪೆಂಡಿಚರ್ ಅನ್ನ ಪಾರ್ಟಿ ಒಂದು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಆಗಿ ಪರಿಗಣನೆ ಮಾಡಲ್ಲ. ಸೊ ಹಾಗಾಗಿ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದಿ ರಿಕಗ್ನೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಬೋದು. ಸೊ ಇದಿಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ರಿಕಗ್ನೇಷನ್ ಆರ್ ಡಿ ರಿಕಗ್ನೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ಬೋದು. ಓಕೆನಾ. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒನ್ ಮೋರ್ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತಕ್ಕೆ ಮತ್ತೆ 2 ಬೀಚ್ಗಳಿಗೆ ಏನ್ ಮಾಡಿದಾರೆ ಅಂದ್ರೆ ಅಂತಾರಾಷ್ಟ್ರೀಯ ನೀಲಿ ಧ್ವಜ ಪ್ರಮಾಣೀಕರಣ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಏನ್ ಮಾಡಿದ್ರೆ ಪ್ರಮಾಣ ಪತ್ರ ಕೊಟ್ಟಿರೋದು, ದಟ್ ಇಸ್ ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಫಾರ್ ದ 2 more ಬೀಚಸ್ ಆಫ್ ದಿ ಇಂಡಿಯಾ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಭಾರತಕ್ಕೆ ಮತ್ತೆ 2 ಬೀಚ್ಗಳಿಗೆ ಏನಂದ್ರೆ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಥವಾ ಹಸಿರು ಧ್ವಜ ನೀಲಿ ಧ್ವಜ ಪ್ರಮಾಣಿ ಪತ್ರವನ್ನ ಕೊಟ್ಟಿರುವಂತದ್ದು ಆಗಿದೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ. ಸೊ ಹಾಗಾಗಿ ಯಾವ ಬೀಚ್ ಅಪ್ಪ ಅಂತಂದ್ರೆ ಅದು ತಮಿಳುನಾಡಿನ ಕೋಲಂ ಬೀಚ್. ಯಾವುದು, ತಮಿಳುನಾಡಿನ ಕೋಲಂ ಬೀಚ್ ಇದೆಯಲ್ಲ, ಇದಕ್ಕೆ ರೀಸೆಂಟ್ ಆಗಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಅದೇ ರೀತಿ ಪುದುಚೇರಿ ಬರುವಂತ ಎಡೆನ್ ಬೀಚ್ ಇದೆಯಲ್ಲ, ಇದು ಕೂಡ ರೀಸೆಂಟ್ ಆಗಿ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸೌದಾ, ನಮ್ಗೆ ಏನಂದ್ರೆ ನೋಡಿ, ಲಾಸ್ಟ್ ಇಯರ್ ಏನಾಗಿತ್ತು, ಟೋಟಲ್ ಆಗಿ ಎಟ್ ಎ ಟೈಮ್ ಅಲ್ಲಿ 8 ಬೀಚ್ ಗಳಿಗೆ ಈ ಸರ್ಟಿಫಿಕೇಶನ್ ಕೊಟ್ಟಿದ್ರು. ರೀಸೆಂಟ್ ಆಗಿ ಮತ್ತೆ 2 ಬೀಚ್ ಗಳಿಗೆ ಈ ಒಂದು ಸರ್ಟಿಫಿಕೇಶನ್ ಕೊಟ್ಟಿರುತ್ತೆ. ಸೊ ಟೋಟಲ್ ಎಷ್ಟು 10 ಬೀಚ್ಗಳು ನಮ್ಮ ದೇಶದಲ್ಲಿ ಅಂದ್ರೆ ಈ ಒಂದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡೆದಂತ ಒಂದು ಬೀಚ್ಗಳು ನಮ್ಮ ದೇಶದಲ್ಲಿ ಕಾಣುವಂಥದ್ದು. ಸೊ ಹಾಗಾಗಿ ಏನಿದು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂದ್ರೆ ಗೊತ್ತಿರಲಿ, ಏನಂದ್ರೆ ಯಾವ ಬೀಚ್ಗಳು, ಯಾವ ಒಂದು ಸಮುದ್ರ ತೀರಗಳು ಈ ಒಂದು ಸರ್ಟಿಫಿಕೇಶನ್ ಪಡ್ಕೊಂಡಿರ್ತವೆ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ಲೀನ್ ಆಗಿರುವಂತ ಬೀಚ್ಗಳಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಈ ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ. ಸೊ ರಿಗಾರ್ಡಿಂಗ್ ದ ದೋಸ್ ಬೀಚಸ್ ಅಂತ ಹೇಳ್ಬೋದು, ಹೌದಾ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಯಾರು ಕೊಡ್ತಾರೆ ಬೀಚ್ ಒಂದು ಸರ್ಟಿಫಿಕೇಟ್ ಅಂತಂದ್ರೆ, ಆಕ್ಚುಲಿ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಇದೆಯಲ್ಲ, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಆ ಒಂದು ಬೀಚ್ಗಳ ಸ್ವಚ್ಛತೆಯನ್ನ ರಿಕಗ್ನೈಸ್ ಮಾಡುವಂತ ಒಂದು ಲೇಬಲ್ ಇದೆ, ಒಂದು ಈಕೋ ಲೇಬಲ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕರೀತಾರೆ. ಇದನ್ನ ನೀಡುವಂತ ಒಂದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಫೌಂಡೇಶನ್ ಫಾರ್ ದ ಎನ್ವೈರನ್ಮೆಂಟಲ್ ಎಜುಕೇಶನ್ ಕರೀತಾರೆ. ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಸೊ ದ FEE ಅಂತ ಕರೀತಾರೆ. ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಶನ್ ಇದೆಯಲ್ಲ, ಇದೊಂದು ಸಂಸ್ಥೆ, ಹೌದಾ. ಇದೊಂದು ಏನಾಗಿದೆ, ಡೆನ್ಮಾರ್ಕ್ ಬೇಸ್ಡ್ ಸಂಸ್ಥೆಯಾಗಿದೆ. ಇದೇನಂದ್ರೆ ಆಕ್ಚುಲಿ 1987ರಿಂದ ಏನಂದ್ರೆ 85ರಿಂದ ಏನ್ ಮಾಡ್ತಿದೆ, ಸೊ ಫ್ರಾನ್ಸ್ ಅಲ್ಲಿ ಏನಾಗಿದೆ ಸ್ಟಾರ್ಟ್ ಮಾಡಿದ್ದು ಫ್ರಾನ್ಸ್ ಅಲ್ಲಿ. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಇದೇನ್ ಮಾಡುತ್ತೆ, ಜಗತ್ತಿನಿರುವಂತಹ ಬೀಚ್ ಗಳ ಒಂದು ಸ್ವಚ್ಛತೆಯನ್ನ ನೋಡ್ಕೊಂಡು ಏನ್ ಮಾಡುತ್ತೆ, ಆ ಒಂದು ಬೀಚ್ ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತಾ ಹೋಗುತ್ತೆ. ಸೌದಾ, ದಟ್ ಈಗಾಗಂದ್ರೆ ಈ ಒಂದು ಕೊಡ್ಬೇಕಾದ್ರೆ ಆಕ್ಚುಲಿ ಅಲ್ಲಿ ಏನ್ ಮಾಡ್ತಾರೆ, ಸುಮಾರು 33 ಕಠಿಣವಾದಂತ ಒಂದು ಏನ್ ಮಾಡುತ್ತೆ ಮಾನದಂಡ ಇಟ್ಕೊಂಡು ಆ ಬೀಚ್ ಗಳಿಗೆ
ರ್ಯಾಂಕಿಂಗ್ ಅನ್ನ ಅಥವಾ ಒಂದು ಸರ್ಟಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಸೊ ಹೌದಾ, ಮೇಜರ್ ಆಗಿ ಏನಂದ್ರೆ ಆಕ್ಚುಲಿ ಇಲ್ಲಿ ಆ ಬೀಚ್ ಗಳಲ್ಲಿರುವಂತ ನೀಟ್ನೆಸ್ ಆಗಿರ್ಬೋದು, ಕ್ಲೀನ್ಲೆಸ್ ಆಗಿರ್ಬೋದು, ಆಮೇಲೆ ಅಲ್ಲಿರುವಂತ ಕೋಸ್ಟಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಆಮೇಲೆ ಗುಡ್ ಹೆಲ್ತ್ ಇವೆಲ್ಲ ನೋಡ್ಕೊಂಡು ಏನ್ ಮಾಡುತ್ತೆ ಆಕ್ಚುಲಿ ಆ ಬೀಚ್ ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಸೊ ಹೌದಾ, ಸೊ ಹಾಗಾಗಿ ಅಂದ್ರೆ ಮೇಜರ್ ಆಗಿ ನೋಡ್ತಿರುವಂತದ್ದು ಅಲ್ಲಿರುವಂತ ಹೆಲ್ತ್ ಮತ್ತೆ ಕ್ಲೀನ್ಲೆಸ್ ನೋಡ್ಕೊಂಡ್ರೆ ಆಕ್ಚುಲಿ ಆ ಒಂದು ಬೀಚ್ ಗಳಿಗೆ ಈ ಒಂದು ಸರ್ಟಿಫಿಕೇಶನ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಇದರಿಂದ ಏನ್ ಉಪಯೋಗ ಅಂತ ಕೇಳಿದ್ರೆ ಆಕ್ಚುಲಿ ಏನ್ ಮಾಡುತ್ತೆ, ಕೆಲವೊಂದ್ಸಲ ಕೆಲವೊಂದು ಇಂಟರ್ನ್ಯಾಷನಲ್ ಮುಖಾಂತರ ಏನ್ ಮಾಡ್ತಾರೆ ಆ ಬೀಚ್ ಗಳಿಗೆ ಫಂಡಿಂಗ್ ಕೊಡ್ತಾ ಹೋಗ್ತಾರೆ. ಅದ್ರ ಮುಖಾಂತರ ನೋಡಬಹುದು ನಾವು ಇನ್ನಷ್ಟು ಆ ಬೀಚ್ ಅನ್ನ ಕ್ಲೀನ್ ಆಗಿ ಇಡಬಹುದು. ಮತ್ತೆ ಈಕೋ ಟೂರಿಸಂ ಅನ್ನ ಡೆವಲಪ್ ಮಾಡ್ಕೊಳ್ಳಕ್ಕೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಹೌದಾ, ಏನಂದ್ರೆ ಆಕ್ಚುಲಿ ಅಲ್ಲಿ ಸಾಕಷ್ಟು ಏನ್ ಮಾಡ್ತಾರೆ ಒಂದು ವ್ಯವಸ್ಥೆಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಆಕ್ಚುಲಿ ಆಗುತ್ತೆ ಈ ಒಂದು ಸರ್ಟಿಫಿಕೇಶನ್ ಮುಖಾಂತರ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಕರೀತಾರೆ. ಓಕೆನಾ? ನೋಡಿ, ಎಸ್ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿ ಅಂದ್ರೆ ಯಾವುದು ಗುಜರಾತ್ ನ ಶಿವರಾಜ್ಪುರ ಇದೆಯಲ್ಲ, ಇದು ಕೂಡ ಪ್ರೆಸೆಂಟ್ ಆಗಿ ಅಂದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡೆದಿರುವಂತಹ ಒಂದು ಬೀಚ್ ಆಗಿದೆ. ಆಮೇಲೆ ಮಹಾರಾಷ್ಟ್ರದ ಬೋಗಾವೆ, ಡ್ಯೂ ಅಂಡ್ ಡಾಮನ್ ನ ಗೋಗ್ಲಾ, ಗೋವಾದ ಮಿರ್ಮಾರ, ಕರ್ನಾಟಕದ ಕಾರವಾರ ಜಿಲ್ಲೆಯ ಕಾಸರಗೋಡು ಇದೆ, ಉಡುಪಿ ಜಿಲ್ಲೆಯ ಪಡುಬಿದ್ರಿ ಇದೆ, ಗೊತ್ತಿರಲಿ ಕನ್ನಡದ ಎರಡು ಇದೆ, ಕಾಸರಗೋಡು ಮತ್ತೆ ಪಡುಬಿದ್ರಿ ಇದೆ, ಉಡುಪಿ ಮತ್ತೆ ಕಾರವಾರ ಡಿಸ್ಟ್ರಿಕ್ಟ್ ಬರುತ್ತೆ. ಅದೇ ರೀತಿ ಕೇರಳದ ಕಪ್ಪಡ್, ಪುದುಚೇರಿಯ ಇಡನ್ ಇದೆ, ಆಮೇಲೆ ತಮಿಳುನಾಡಿನ ಮಹಾಬಲಿಪುರಂ, ಆಮೇಲೆ ಆಂಧ್ರ ಪ್ರದೇಶದ ಋಷಿಕೊಂಡ, ಒಡಿಶಾದ ಪುರಿ ಬರುವಂತಹ ಗೋಲ್ಡನ್ ಬೀಚ್ ಆಗಿರ್ಬೋದು, ಆಮೇಲೆ ಅಂಡಮಾನ್ ನಿಕೋಬಾರ್ನ ರಾಧಾನಗರ ಇದೆಯಲ್ಲ, ಇವೆಲ್ಲ ಕೂಡ ಪ್ರೆಸೆಂಟ್ ಆಗಿದ್ರೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡೆದಿರುವಂತಹ ಒಂದೇನಾಗಿದೆ ಬೀಚಸ್ ಗಳಾಗಿದೆ. ಅಂದ್ರೆ ನಮ್ಮ ದೇಶದ ಅತಿ ಹೆಚ್ಚು ಕ್ಲೀನ್ ಆಗಿರುವಂತಹ ಬೀಚ್ ಗಳಂದ್ರೆ ಇವೆಲ್ಲ ಕೂಡ ಆಗಿರುವಂತದ್ದು. ಓಕೆನಾ? ಎಸ್. ಸೊ ಹಾಗಾಗಿ ಯಾವ ಬೀಚ್ ಗಳು ಒಂದು ಸರ್ಟಿಫಿಕೇಟ್ ಪಡ್ಕೊಂಡಿರ್ತಾವೆ ಕ್ಲೀನೆಸ್ಟ್ ಬೀಚಸ್ ಆಫ್ ದಿ ವರ್ಲ್ಡ್ ಗಳಾಗಿರುತ್ತೆ. ಅಂದ್ರೆ ಜಗತ್ತಿನ ಅತಿ ಶುದ್ಧವಾಗಿರುವಂತಹ ಬೀಚ್ ಗಳು ಅಂತ ಹೇಳ್ಬಹುದು ನಾವು. ಯಾವ ಬೀಚ್ ಗಳು ಈ ಒಂದು ಸರ್ಟಿಫಿಕೇಶನ್ ಪಡೆದಂತ ಬೀಚ್ ಗಳಂತ ಹೇಳ್ಬಹುದು. ಓಕೆನಾ? ನೋಡಿ, ಇನ್ನು ನಮಗೆ ಮ್ಯಾಪ್ ಅಲ್ಲಿ ನೋಡಿ ಗೊತ್ತಾಗುತ್ತೆ, ನಿಮಗೆ ಈಸಿಯಾಗಿ ರಿಕಗ್ನೈಸ್ ಮಾಡಬಹುದು. ಸೊ ಅದರದೇ ಗುಜರಾತ್ ಅಲ್ಲಿ, ಹೌದಾ, ಗುಜರಾತ್ ಅಲ್ಲಿ ಯಾವ್ದಿದೆ ಶಿವರಾಜ್ಪುರ್ ಬೀಚ್ ಇದೆಯಲ್ಲ, ಇದು ಕೂಡ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡೆದಿರುವಂತಹ ಒಂದು ಬೀಚ್ ಆಗಿದೆ. ಅದೇ ರೀತಿ ಈ ಡ್ಯೂ ಅಂಡ್ ಡಾಮನ್ ಅಲ್ಲಿ ಬರುವಂತ ಗೋಗಾಲಾ ಬೀಚ್ ಇದೆಯಲ್ಲ, ಇದು ಕೂಡ ಪಡೆದಿರುವಂತದ್ದಾಗಿದೆ. ಅದೇ ರೀತಿ ಮಹಾರಾಷ್ಟ್ರದ ಬೊಗಾವೆ ಬೀಚ್ ಇದೆ, ಗೋವಾದ ಮಿರ್ಮಾರ್ ಬೀಚ್ ಇದೆ, ಆಮೇಲೆ ಕರ್ನಾಟಕದ ಪಡುಬಿದ್ರಿ, ಇನ್ನೊಂದು ಕಾಸರಗೋಡು, ಇವೆರಡು ಕೂಡ ಆಕ್ಚುಲಿ ಕರ್ನಾಟಕದ ಎರಡು ಬೀಚ್ ಗಳು ಕೂಡ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಟ್ಟಿರುವಂತದ್ದು. ಅದೇ ರೀತಿ ಕೇರಳದ ಕಪ್ಪಡ್ ಇದೆ, ಲಕ್ಷದ್ವೀಪದ ಬಂಗಾರಂ ಬೀಚ್ ಕೂಡ ಇದೆ, ಗೊತ್ತಿರಲಿ. ಅದೇ ರೀತಿ ಒಡಿಶಾದ ಗೋಲ್ಡನ್ ಬೀಚ್ ಇದೆ, ಆಂಧ್ರ ಪ್ರದೇಶದ ಋಷಿಕೊಂಡ್ ಬೀಚ್ ಇದೆ, ಆಮೇಲೆ ಅಂಡಮಾನ್ ನಿಕೋಬಾರ್ನ ರಾಧಾನಗರ್ ಬೀಚ್ ಇದೆ, ರೀಸೆಂಟ್ ಆಗಿ ಪಡೆದಂತ ತಮಿಳುನಾಡು ಹೌದಾ ಪುದುಚೇರಿಯ ಎಡೆನ್ ಬೀಚ್ ಇದೆ, ಆಮೇಲೆ ತಮಿಳುನಾಡಿನ ಕೋವಾಲಂ ಬೀಚ್ ಇದೆ. ಇವುಗಳು ರೀಸೆಂಟ್ ಆಗಿ ಹೌದಾ ಎರಡು ಕೂಡ 2021ರಲ್ಲಿ ಪಡೆದಂತ ಒಂದು ರೀಸೆಂಟ್ ಆಗಿ ಪಡೆದಂತ ಒಂದು ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಎಡೆನ್ ಬೀಚ್ ಇನ್ ಪುದುಚೇರಿ, ಹಾಗೆ ಕೋವಾಲಂ ಬೀಚ್ ಇಂದ ತಮಿಳುನಾಡು ಅಂತ. ಸೊ ಹಾಗಾಗಿ ಇಷ್ಟೆಲ್ಲ ಗೊತ್ತಿಲ್ಲ ರಿಗಾರ್ಡಿಂಗ್ ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕರೀತಾರೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ನೋಡಿ, ಇನ್ನೊಂದೇನಂದ್ರೆ ಆಕ್ಚುಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದಿರುವಂತಹ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಸ್ಪೇನ್ ಆಗಿದೆ. ಹೌದಾ, ಸ್ಪೇನ್ ಇದೆಯಲ್ಲ, ಅಲ್ಲಿ ನೋಡಿ ಎಷ್ಟಿದೆ, ಸುಮಾರು 550ಕ್ಕಿಂತ ಹೆಚ್ಚು ಬೀಚ್ ಇದೆ ಅಂತ. ಅಲ್ಲೇನಂದ್ರೆ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಸರ್ಟಿಫಿಕೇಟ್ ಪಡೆದಿರುವಂತಹ ಒಂದು ದೇಶ ಅಂದ್ರೆ ಸ್ಪೇನ್ ಆಗಿದೆ. 2ನೇ ಸ್ಥಾನದಲ್ಲಿ ಗ್ರೀಸ್ ಇದೆ, 3ನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ಇನ್ನು ಭಾರತ ಇದೆಯಲ್ಲ, ಭಾರತ ಏನಾಗಿದೆ ಆಕ್ಚುಲಿ 50 ಬ್ಲೂ ಫ್ಲಾಗ್ ದೇಶಗಳ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಕೂಡ ಒಂದು ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಸೊ ಅಷ್ಟೆಲ್ಲ ಗೊತ್ತಿರಲಿ ರಿಗಾರ್ಡಿಂಗ್ ದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕರೀತಾರೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಗ್ರೀನ್ ಬಾಂಡ್ಸ್ ಗಳು ನ್ಯೂಸ್ ಅಲ್ಲಿ ಇದೆ, ಹೌದಾ, ಹಸಿರು ಬಾಂಡ್ ಗಳನ್ನು ಕರೀತಾರೆ. ಸೊ ಇದನ್ನ ನಾವು ಎಕನಾಮಿಕ್ ಟಾಪಿಕ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಫಾರ್ ಜೊತೆಗೆ ಎನ್ವೈರನ್ಮೆಂಟ್ ಕೂಡ ಡಿಸ್ಕಸ್ ಮಾಡಬಹುದು. ನೋಡಿ, ಬಾಂಡ್ಸ್ ಗಳು ನಿಮಗೆಲ್ಲ ಗೊತ್ತಿರುತ್ತೆ, ಹೌದಾ, ಒಂಥರ ಸೆಕ್ಯೂರಿಟಿ ಅಂತ ಹೇಳ್ಬೋದು. ಅದೇ ರೀತಿ ಏನಂದ್ರೆ ಆಕ್ಚುಲಿ ಗ್ರೀನ್ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಿದ್ರು, ಹೌದಾ. ಹೆಸರಲ್ಲೇ ಹೇಳ್ತಾ ಇದೆ ಆಕ್ಚುಲಿ ಗ್ರೀನ್ ಬಾಂಡ್ಸ್ ಅಂದ್ರೆ ಇದು ಏನ್ ಮಾಡುತ್ತೆ ಆಕ್ಚುಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಅದನ್ನ ಆ ಕಾರಣಕ್ಕೆ ನಾವು ಗ್ರೀನ್ ಬಾಂಡ್ಸ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ ಆಗಿ ಇಲ್ಲಿ ರಿನ್ಯೂವಲ್ ಎನರ್ಜಿ ಆಗಿರ್ಬೋದು, ಎನರ್ಜಿ ಎಫಿಷಿಯನ್ಸಿ ಆಗಿರ್ಬೋದು, ಕ್ಲೀನ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಆಮೇಲೆ ರೆಸ್ಪಾನ್ಸಿಬಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ ತರದ ಒಂದು ವಿಷಯಗಳು ಏನ್ ಮಾಡ್ತಾರೆ ಆಕ್ಚುಲಿ ಗ್ರೀನ್ ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಏನಂದ್ರೆ ಆಕ್ಚುಲಿ ಭಾರತದ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದೇನ್ ಮಾಡುತ್ತೆ ಇದೊಂದು NBFC ಆಗಿದೆ. NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಏನ್ ಮಾಡುತ್ತೆ ಆಕ್ಚುಲಿ ಈ ಒಂದು ಬಾಂಡ್ಸ್ ಗಳನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಇಶ್ಯೂ ಮಾಡಿದೆ.
ದಟ್ ಈಸ್ ಇದನ್ನ ನಾವು ಯೂರೋ ಗ್ರೀನ್ ಬಾಂಡ್ಸ್ ಅಂತ ಕರೀತಾರೆ. ಹೌದಾ, ಈ ಗ್ರೀನ್ ಬಾಂಡ್ಸ್ ಇದೆಯಲ್ಲ ಇದೊಂದು ಯುರೋಪಿಯನ್ ಕರೆನ್ಸಿ, ಯೂರೋ ಕರೆನ್ಸಿ ಇರುವಂತಹ ಬಾಂಡ್ಸ್ ಗಳಾಗಿದೆ. ಇದು ಇಶ್ಯೂ ಮಾಡಿರುವಂತಹ ಒಂದು ಕಂಪನಿ ಯಾವ್ದಪ್ಪ ಅಂದ್ರೆ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿದೆ. ಅಂದ್ರೆ ಇದು ಯುರೋ ಡಿನಾಮಿನೇಟೆಡ್ ಆಗಿರುವಂತ ಅಂದ್ರೆ ಯುರೋ ಒಂದು ಕರೆನ್ಸಿ ಹೊಂದಿರುವಂತಹ ಬಾಂಡ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ದ ಗ್ರೀನ್ ಬಾಂಡ್ ಅಂತ ಹೇಳ್ಬೋದು. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಆಕ್ಚುಲಿ ನಮ್ಮ ಒಂದು ಕಂಪನಿ ಯಾವ್ದಪ್ಪ ಅಂತಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಮುಖಾಂತರ ಈ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡಲಾಗ್ತದೆ ಇಂದ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ರೈಟ್. ಸೊ ಹಾಗಾದ್ರೆ ಏನು ಗ್ರೀನ್ ಬಾಂಡ್ ಅಂದ್ರೆ ಆಕ್ಚುಲಿ, ಸೊ ಕಾಮನ್ ಆಗಿ ನಾವು ಬಾಂಡ್ಸ್ ಅಂತ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಸಾಲ ಕೊಡ್ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಅಥವಾ ಏನೋ ತಗೊಳ್ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಒಂದು ಸೆಕ್ಯೂರಿಟಿ ಯೂಸ್ ಮಾಡ್ತೀವಿ, ಅದನ್ನ ನಾವು ಬಾಂಡ್ ಅಂತ ಕರೀತೇವೆ. ಅದೇ ರೀತಿ ಕೂಡ ಇದು ಕೂಡ ಒಂದೇನಾಗಿದೆ, ಒಂದು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ತೀವಿ ನಾವು ಬಾಂಡ್ಸ್ ಅನ್ನು. ಹೌದಾ, ಎಸ್ಪೆಷಲಿ ಈ ಗ್ರೀನ್ ಬಾಂಡ್ಸ್ ಇದೆಯಲ್ಲ ಇದನ್ನ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಕ್ಲೈಮೇಟ್ ಅಂದ್ರೆ ಹವಾಮಾನ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ಆಕ್ಚುಲಿ ಹಣಕಾಸನ್ನ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ಈ ಒಂದು ಬಾಂಡ್ಸ್ ಗಳು ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ದ ಗ್ರೀನ್ ಬಾಂಡ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಬಾಂಡ್ಸ್ ಗಳಿದೆಯಲ್ಲ ಇದು ಕೂಡ ಏನಾಗಿದೆ, ಅಸೆಂಟ್ ಲಿಂಕ್ಡ್ ಆಗಿದೆ, ಅಂದ್ರೆ ಒಂದು ಆಸ್ತಿಯುತ ಒಂದು ಲಿಂಕ್ ಆಗಿರುವಂತಹ ಬಾಂಡ್ಸ್ ಆಗಿದೆ. ಮತ್ತೆ ಇದಕ್ಕೆ ತುಂಬಾ ಏನಂತ ಬ್ಯಾಕ್ಡ್ ಒಂದು ಇಶ್ಯೂಯಿಂಗ್ ಎಂಟಿಟಿ ಕೂಡ ಇರುವಂತದ್ದಾಗಿದೆ. ಸೊ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇಲ್ಲ ಅಂತ ಹೇಳ್ಬಹುದು. ಜೊತೆಗೆ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನೋಡಿ, ಬಾಂಡ್ಸ್ ಗಳಿಗೆ ಏನಂದ್ರೆ ಟ್ಯಾಕ್ಸ್ ಇನ್ಸೆಂಟಿವ್ ಕೂಡ ಕೊಡ್ತಾ ಹೋಗ್ತಾರೆ. ಈ ಬಾಂಡ್ಸ್ ಗಳಿಗೆ ಏನ್ ಮಾಡ್ತಾರೆ, ಟ್ಯಾಕ್ಸ್ ಇನ್ಸೆಂಟಿವ್ ಕೊಟ್ಟ ಮುಖಾಂತರ ಆಕ್ಚುಲಿ ಇಲ್ಲಿ ಕೂಡ ಅಟ್ರಾಕ್ಷನ್ ಮಾಡ್ಕೊಳ್ಳಕ್ಕೆ ಏನಂದ್ರೆ ಈ ಟ್ಯಾಕ್ಸ್ ಇನ್ಸೆಂಟಿವ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಗ್ರೀನ್ ಬಾಂಡ್ಸ್ ಇಶ್ಯೂ ಮಾಡಿದಾರಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇಶ್ಯೂ ಮಾಡುತ್ತೆ ಇಂದ 2008 ಅಲ್ಲಿ. ಸುಮಾರು ಅಂದ್ರೆ 164 ಈ ತರದ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡುತ್ತೆ ವಿಶ್ವ ಬ್ಯಾಂಕ್ ಇಂದ ಇಯರ್ ಆಫ್ ದ 2008 ಅಲ್ಲಿ. ಸೊ ಹಾಗಾಗಿ ಇವೆಲ್ಲ ಬಾಂಡ್ಸ್ ಗಳಿದೆಯಲ್ಲ, ಈ ಬಾಂಡ್ಸ್ ಗಳೇನಂತಂದ್ರೆ ಆಕ್ಚುಲಿ ನಾವು ಕ್ಲೈಮೇಟ್ ಬಾಂಡ್ ಇನಿಷಿಯೇಟಿವ್ ಅಂತ ಕರೀತಾರೆ. ಅಂದ್ರೆ ಪರಿಸರಕ್ಕೆ ಹವಾಮಾನಕ್ಕೆ ಸಂಬಂಧಪಟ್ಟಂತ ಬಾಂಡ್ಸ್ ಗಳನ್ನ ಕರೀತಾರೆ. ಫಸ್ಟ್ ಇಶ್ಯೂ ಮಾಡಿದ್ದು ಇಂದ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ಬೋದು. ಓಕೆ, ಯಾ. ಹಾಗಾದ್ರೆ ಈ ಬಾಂಡ್ ಯಾವ ರೀತಿ ವರ್ಕ್ ಮಾಡುತ್ತೆ ನೋಡ್ತಾ ಹೋಗೋಣ. ಸೊ ಇದು ಕೂಡ ಸೇಮ್ ಯಾವ ರೀತಿ ನಮ್ಮ ಗವರ್ಮೆಂಟ್ ಬಾಂಡ್ ಇರುತ್ತೆ ಅಥವಾ ಯಾವ್ದು ಕಂಪನಿ ಬಾಂಡ್ ಇರುತ್ತೆ ಆ ತರನೇ ಈ ಬಾಂಡ್ ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಆಕ್ಚುಲಿ ಈ ಬಾಂಡ್ಸ್ ಗಳು ಕೊಡಬೇಕಾದ್ರೆ ಇಶ್ಯೂ ಮಾಡ್ಬೇಕಾದ್ರೆ ಆಕ್ಚುಲಿ ಒಂದು ಕಂಡೀಷನ್ ಇದೆ, ಏನಂದ್ರೆ ಆ ಬಾಂಡ್ ಗಳಿಂದ ಯಾವುದೇ ಕಾರಣ ಕೂಡ ನೆಗೆಟಿವ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗಬಾರ್ದು. ಏನಾಗಬೇಕು, ಆಲ್ವೇಸ್ ಇನ್ ದ ಪಾಸಿಟಿವ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಆಗಬೇಕು. ಅಂದ್ರೆ ಧನಾತ್ಮಕವಾದಂತ ಪರಿಸರದ ಒಂದು ಪರಿಣಾಮ ಬೀರಬೇಕು ಅದರಿಂದ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಕೋ ಸಿಸ್ಟಮ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ರೆಡ್ಯೂಸಿಂಗ್ ಪೊಲ್ಯೂಷನ್ ಆಗಿರ್ಬೋದು, ಈ ತರ ಕಾರ್ಯಗಳಿಗೆ ನೀವು ಬಳಸ್ಕೊಂಡ್ರೆ ಈ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ದ ಗ್ರೀನ್ ಬಾಂಡ್ ಅಂತ ಕರೀತಾರೆ. ಓಕೆನಾ. ಜೊತೆಗೆ ಸಿಗಳನ್ನು ಕೂಡ ಯಾವ ರೀತಿ ನಾವು ಕಾಮನ್ ಬಾಂಡ್ ಪರ್ಚೇಸ್ ಮಾಡ್ತೀವಿ ಅದೇ ತರ ಕೂಡ ಬಾಂಡ್ ಗಳನ್ನ ಪರ್ಚೇಸ್ ಮಾಡಬಹುದು. ಮತ್ತೆ ಇವುಗಳಿಗೆ ಕೂಡ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಇದರಲ್ಲಿ ನಾವು ಪಡೆಯುವಂತಾಗಿದೆ ನಾರ್ಮಲ್ ಬಾಂಡ್ ತರ. ರೈಟ್. ಸೊ ಹಾಗಾದ್ರೆ ನೀವು ಕ್ವಶನ್ ಕೇಳಬಹುದು, ಸೊ ಹಾಗಾದ್ರೆ ಸರಿ ಗ್ರೀನ್ ಬಾಂಡ್ಸ್ ಅಂತ ಬರುತ್ತೆ, ಸರಿ ಬ್ಲೂ ಬಾಂಡ್ಸ್ ಅಂತ ಬರುತ್ತೆ, ಗ್ರೀನ್ ಬಾಂಡ್ಸ್ ಅಂತ ಬರುತ್ತೆ, ಏನ್ ಡಿಫ್ರೆನ್ಸ್ ಅಂತ ಕೇಳಬಹುದು. ನೋಡಿ, ಎರಡು ಕೂಡ ಆಕ್ಚುಲಿ ಅಂದ್ರೆ ಇವೆಲ್ಲ ಕೂಡ ಪರಿಸರಕ್ಕೆ ಸಂಬಂಧಪಟ್ಟ ಬಾಂಡ್ಸ್ ಗಳಾಗಿದೆ. ಈ ಬ್ಲೂ ಬಾಂಡ್ಸ್ ಇದೆಯಲ್ಲ ಇದು ಕೂಡ ಆಕ್ಚುಲಿ ಏನಂದ್ರೆ ಎಸ್ಪೆಷಲಿ ಜಲಚರ ಜೀವಿಗಳು ಅಥವಾ ಜಲಚರಕ್ಕೆ ಸಂಬಂಧಪಟ್ಟಂತ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಓಷನ್ ಪ್ರೊಟೆಕ್ಷನ್ ಮಾಡಕ್ಕಾಗಿರ್ಬೋದು, ಆಮೇಲೆ ಈಕೋ ಸಿಸ್ಟಮ್ ಪ್ರೊಟೆಕ್ಷನ್ ಮಾಡಕ್ಕಾಗಿರ್ಬೋದು, ಎಸ್ಪೆಷಲಿ ಮೀನುಗಳ ಸುಸ್ಥಿರ ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ಪ್ರೊಟೆಕ್ಷನ್ ಆಫ್ ಕೋರಲ್ ರೀಫ್ಸ್ ಆಗಿರ್ಬೋದು, ಫ್ರಾಗಲ್ ಈಕೋ ಸಿಸ್ಟಮ್ ಆಗಿರ್ಬೋದು. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಈ ಬ್ಲೂ ಬಾಂಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆದ್ರೆ ಈ ಗ್ರೀನ್ ಬಾಂಡ್ಸ್ ಇದೆಯಲ್ಲ ಇದನ್ನ ನಾವು ಎಲ್ಲಾ ಕಡೆ ಯೂಸ್ ಮಾಡ್ತೀವಿ. ಆ ಕಾರಣಕ್ಕಾಗಿ ಗೊತ್ತಿರಲಿ, ಎಲ್ಲಾ ಬ್ಲೂ ಬಾಂಡ್ಸ್ ಇದೆಯಲ್ಲ ದೀಸ್ ಆರ್ ದಿ ಗ್ರೀನ್ ಬಾಂಡ್ಸ್ ಅಂತ ಕರೀತಾರೆ. ಆಲ್ ಬ್ಲೂ ಬಾಂಡ್ಸ್ ಆರ್ ದಿ ಗ್ರೀನ್ ಬಾಂಡ್ಸ್ ಆಗಿದೆ, ಬಟ್ ನಾಟ್ ಆಲ್ ಗ್ರೀನ್ ಬಾಂಡ್ಸ್ ಆರ್ ದಿ ಬ್ಲೂ ಬಾಂಡ್ಸ್ ಆಗಿದೆ ಗೊತ್ತಿರ್ತದೆ. ಅಂದ್ರೆ ಇಲ್ಲಿ ಎಲ್ಲಾ ನೀಲಿ ಬಾಂಡ್ಗಳು ಏನಾಗಿದೆ, ಹಸಿರು ಬಾಂಡ್ಗಳಾಗಿವೆ. ಆದ್ರೆ ಎಲ್ಲಾ ಹಸಿರು ಬಾಂಡ್ಗಳು ನೀಲಿ ಬಾಂಡ್ಗಳಾಗಿಲ್ಲ. ಯಾಕಂದ್ರೆ ಇಲ್ಲಿ ನೀಲಿ ಅಂತ ತಕ್ಷಣ ಬರುತ್ತೆ ನಮ್ಗೆ ಬರೀ ಜಲಚರಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಅಲ್ಲಿ ಫೋಕಸ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಈ ಗ್ರೀನ್ ಬಾಂಡ್ಸ್ ಮತ್ತೆ ಕ್ಲೈಮೇಟ್ ಬಾಂಡ್ಸ್ ಇದೆಯಲ್ಲ ಇವೆರಡು ಕೂಡ ಸಿಮಿಲರ್ ಆಗಿರುವಂತದ್ದು. ಇವರ ಉದ್ದೇಶ ಅಂದ್ರೆ ಆಕ್ಚುಲಿ ಹವಾಮಾನ ಬದಲಾವಣೆ ತಡೆಗಟ್ಟುವಂಥದ್ದು ಮತ್ತೆ ಪರಿಸರವನ್ನು ಸಂರಕ್ಷಿಸುವಂತ ಎರಡು ಬಾಂಡ್ಗಳ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ದಟ್ ಇಸ್ ದ ಗ್ರೀನ್ ಬಾಂಡ್ಸ್ ಮತ್ತೆ ಕ್ಲೈಮೇಟ್ ಬಾಂಡ್ಸ್ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಗೊತ್ತಿರಲಿ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒಂದು ಇಂಡೆಕ್ಸ್ ನ್ಯೂಸ್ ಅಲ್ಲಿ ಇದೆ, ಅದುವೇ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ನಾವೀನ್ಯತಾ ಸೂಚ್ಯಾಂಕ 2020 ಕರೀತಾರೆ. ಸೌದಾ ಇದು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಥವಾ ಜಾಗತಿಕ ನಾವೀನ್ಯತಾ ಸೂಚ್ಯಾಂಕ 2021 ರಿಲೀಸ್ ಆಯಿತು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್. ಇತ್ತೀಚೆಗೆ ಬಿಡುಗಡೆಯಾದಂತ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಅಥವಾ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2020 ಭಾರತ ಏನಂದ್ರೆ 46ನೇ ಸ್ಥಾನ ಪಡ್ಕೊಂಡಿರುವಂತದ್ದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ರಿಪೋರ್ಟ್ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಏನಿದು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ನೋಡ್ತಾ ಹೋಗೋಣ. ನೋಡಿ,
ರೀಸೆಂಟ್ ಆಗಿ ಬಿಡುಗಡೆಯಾದಂತ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಭಾರತ ಎಷ್ಟು 46 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಸೊ ಹಾಗಾಗಿ 2021ರಲ್ಲಿ, ಜೊತೆಗೆ 2015 ಭಾರತ ಎಷ್ಟಿತ್ತು? 81 ಇತ್ತು. 2015 ಎಷ್ಟಿತ್ತು? 81 ಇತ್ತು. ಈಗ 2021 ಎಷ್ಟಾಗಿದೆ? 46ನೇ ಸ್ಥಾನ ಪಡ್ಕೊಂಡಿರುವಂತದ್ದು. ಸೊ ಹಾಗಾಗಿ 2021ರ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ನ ಒಂದು ಘೋಷವಾಕ್ಯ ಏನಪ್ಪಾ ಅಂತಂದ್ರೆ, ಥೀಮ್ ಏನಪ್ಪಾ ಅಂದ್ರೆ ಗೊತ್ತಿರಲಿ, ಟ್ರ್ಯಾಕಿಂಗ್ ಇನ್ನೋವೇಷನ್ ಥ್ರೋ ದ COVID-19 ಕ್ರೈಸಿಸ್ ಅಂತಿದೆ. ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಟ್ರ್ಯಾಕಿಂಗ್ ಇನ್ನೋವೇಷನ್ ಥ್ರೋ ದ COVID-19 ಕ್ರೈಸಿಸ್ ಅನ್ನೋದು 2021ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದ ಒಂದು ದೇಹವಾಕ್ಯ ಅಥವಾ ಥೀಮ್ ಆಗಿದೆ. ಹಾಗಾದ್ರೆ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ, ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅನ್ನು. ಓಕೆನಾ? ಸೊ ಹಾಗಾಗಿ ಇದು ಪ್ರತಿ ವಾರ್ಷಿಕವಾಗಿ ಬಿಡುಗಡೆ ಮಾಡುವಂತ ಒಂದು ಇಂಡೆಕ್ಸ್ ಆಗಿದೆ, ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಅಥವಾ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಆಕ್ಚುಲಿ ಆ ದೇಶಗಳ ಒಂದು ಕೆಪಾಸಿಟಿ ಅಂತ ಕರೀತಾರೆ. ಅಂದ್ರೆ ಅಲ್ಲಿರುವಂತಹ ಸಾಮರ್ಥ್ಯ ಮತ್ತೆ ಅಲ್ಲಿರುವಂತಹ ಒಂದು ಯಶಸ್ಸನ್ನು, ಎಸ್ಪೆಷಲಿ ರಿಗಾರ್ಡಿಂಗ್ ದ ಇನ್ನೋವೇಷನ್ ಕುರಿತಂತೆ ಏನ್ ಮಾಡ್ತಾರೆ ಅಂದ್ರೆ, ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಅಂದ್ರೆ ಆ ದೇಶದಲ್ಲಿ ಯಾವ ರೀತಿ ನಾವೀನ್ಯತೆಗೆ ಸಂಬಂಧಪಟ್ಟಂತೆ ಒಂದು ಸಾಮರ್ಥ್ಯ ಇದೆ, ಯಾವ ರೀತಿ ಯಶಸ್ಸು ಕಾಣ್ತಾರೆ ಅನ್ನೋ ಬಗ್ಗೆ ಅಂದ್ರೆ ಆಕ್ಚುಲಿ ನೋಡ್ಕೊಂಡು ಆ ದೇಶಗಳು ಏನ್ ಮಾಡ್ತಾರೆ, ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಪ್ರಕಟ ಮಾಡುವಂತ ಸಂಸ್ಥೆ ಅಂತಂದ್ರೆ ಗೊತ್ತಿರಲಿ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಅದು ಕಾರ್ನೆಲ್ ಯೂನಿವರ್ಸಿಟಿ, ಹಾಗೆ ಇನ್ಸಿಡ್ ಅಂತ ಬರುತ್ತೆ, ಹಾಗೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರೀತಾರೆ. ಸೊ ಒಂದು ವಿಪೋ ಅಂತ ಕರಿತೀವಿ ಶಾರ್ಟ್ ಕಟ್ ಆಗಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಆಗಿದೆ, ಇನ್ಸಿಡ್ ಇದೆ, ಆಮೇಲೆ ಕಾರ್ನೆಲ್ ಯೂನಿವರ್ಸಿಟಿ ಇದೆಯಲ್ಲ, ಅಂದ್ರೆ ಈ ಮೂರು ಸಂಸ್ಥೆಗಳು ಕೂಡ್ಕೊಂಡು ವಾರ್ಷಿಕವಾಗಿ ಏನ್ ಮಾಡ್ತವೆ ಅಂದ್ರೆ ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತವೆ. ಜೊತೆಗೆ ಇಲ್ಲಿ ಏನಂದ್ರೆ ಯಾವ ರೀತಿ ಅಂದ್ರೆ ಆಕ್ಚುಲಿ ಈ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ ಅಂದ್ರೆ ಇಲ್ಲಿ ಸಬ್ಜೆಕ್ಟಿವ್ ಮತ್ತೆ ಆಬ್ಜೆಕ್ಟ್ ಡೇಟಾವನ್ನು ಕೂಡ ಕಲೆಕ್ಟ್ ಮಾಡ್ತವೆ. ಬೋತ್ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಮತ್ತೆ ವರ್ಲ್ಡ್ ಬ್ಯಾಂಕ್ ಹಾಗೆ ವರ್ಲ್ಡ್ ಎಕನಾಮಿಕ್ ಫೋರಂ ಮುಖಾಂತರ ಡಾಟಾ ಕಲೆಕ್ಟ್ ಮಾಡಿಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತವೆ. ಸೌದಾ? ಸೊ ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದ್ರೆ 2007ರಿಂದ ಈ ಒಂದು ವರದಿಯನ್ನ ಸೂಚ್ಯಂಕವನ್ನ ಪ್ರಕಟ ಮಾಡ್ತಾ ಇದ್ರೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ರ್ಯಾಂಕಿಂಗ್ ಕೊಡಬೇಕಾದ್ರೆ ಅಂದ್ರೆ ಆಕ್ಚುಲಿ ಇಲ್ಲಿ 2 ತರಹದ ಒಂದು ವಿಷಯವನ್ನ ಅವ್ರು ಕಲೆಕ್ಟ್ ಮಾಡ್ತಾರೆ. ಒಂದು ಕಾರ್ಪೊರೇಟ್ ವಿಷಯವನ್ನು, ಒಂದು ಸೂಚ್ಯಂಕ, ಒಂದು ಸ್ಟಾಟಿಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಗೌರ್ಮೆಂಟ್ ನ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಕಂಪೇರ್ ಮಾಡ್ಕೊಳ್ತಾರೆ. ಅಂದ್ರೆ ಆ ದೇಶದಲ್ಲಿ ಯಾವ ರೀತಿ ಪ್ರೈವೇಟ್ ಕಂಪನಿಗಳು ಕೆಲಸ ಮಾಡ್ತಿದೆ, ಅದೇ ರೀತಿ ಆ ದೇಶದಲ್ಲಿ ಯಾವ ರೀತಿ ಪಬ್ಲಿಕ್ ಕಂಪನಿ ಕೆಲಸ ಮಾಡ್ತಾರೆ ಮಾಡ್ಕೊಂಡು ಟ್ಯಾಲಿ ಮಾಡ್ಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಅಂದ್ರೆ ಎಸ್ಪೆಷಲಿ ರಿಗಾರ್ಡಿಂಗ್ ದ ಇನ್ನೋವೇಷನ್ ಸಂಬಂಧಪಟ್ಟಂತೆ, ರೈಟ್? ನೋಡಿ ಇಲ್ಲಿ ಏನಂದ್ರೆ ಎಸ್ಪೆಷಲಿ ಮೇಜರ್ ಆಗಿ ಏನಂದ್ರೆ ಆಕ್ಚುಲಿ ಆ ದೇಶದಲ್ಲಿ ಯಾವ ರೀತಿ ಒಂದು ನಾಲೆಜ್ ಕ್ಯಾಪಿಟಲ್ ಇದೆ, ಅಂದ್ರೆ ಯಾವ ರೀತಿಯಲ್ಲಿರುವಂತ ಕೆಲಸಗಾರ ವರ್ಕರ್ಸ್ ಅವ್ರ ಹತ್ರ ಇನ್ನೋವೇಷನ್ಸ್ ಮುಖಾಂತರ ಕೆಲಸ ಮಾಡ್ತಾ ಇದಾರೆ. ಜೊತೆಗೆ ಯಾವ ರೀತಿ ಸ್ಟಾರ್ಟ್ ಅಪ್ ಇಕೋಸಿಸ್ಟಮ್ ಇದೆ. ಸೊ ಹೌದಾ? ಜೊತೆಗೆ ಇಲ್ಲಿ ಏನಂದ್ರೆ ಬೋತ್ ಪಬ್ಲಿಕ್ ಮತ್ತೆ ಪ್ರೈವೇಟ್ ಅಲ್ಲಿ ಯಾವ ರೀತಿ ಇನ್ನೋವೇಷನ್ ಮುಖಾಂತರ ಆ ಕಂಪನಿಗಳು ಅಥವಾ ಒಂದು ಸಂಸ್ಥೆಗಳು ಮುಂದುವರಿತದೆ ಅನ್ಬೇಕು ಏನ್ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ಕೊಂಡು ಇಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸೈಂಟಿಫಿಕ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ. ಎಸ್ಪೆಷಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ ಆಗಿರ್ಬೋದು, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಆಗಿರ್ಬೋದು, ಇಲ್ಲಿ ಕೂಡ ಯಾವ ರೀತಿ ಇನ್ನೋವೇಷನ್ಸ್ ಬರ್ತಾ ಇದೆ ಅಂತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡು ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಓಕೆನಾ? ಅದರಲ್ಲಿ ಭಾರತ ಎಷ್ಟು 46ನೇ ಸ್ಥಾನ ಪಡ್ಕೊಂಡಿರೋದು ಇನ್ ದ ಇಯರ್ ಆಫ್ ದ 2021. ಸೊ ಹಾಗಾಗಿ ಈ ಒಂದು ರ್ಯಾಂಕಿಂಗ್ ಪಟ್ಟಿಯಲ್ಲಿ ಟಾಪ್ ಬಂದಿರುವಂತಹ ದೇಶ ಯಾವ್ದಪ್ಪ ಅಂತಂದ್ರೆ ಸ್ವಿಟ್ಜರ್ಲೆಂಡ್. ಓಕೆ, ಸ್ವಿಟ್ಜರ್ಲೆಂಡ್ ಬಿಕಮ್ ದ ಟಾಪ್ ಕಂಟ್ರಿ ಆಗಿದೆ. 2ನೇ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಸ್ವೀಡನ್ ಆಗಿದೆ. 3ನೇ ಟಾಪ್ ದೇಶ ಅಂದ್ರೆ ಅಮೆರಿಕವಾಗಿದೆ. 4ನೇ ಟಾಪ್ ಕಂಟ್ರಿ ಅಂದ್ರೆ ಅದು UK ಆಗಿದೆ. 5ನೇ ಟಾಪ್ ಸೌತ್ ಕೊರಿಯಾ, 6ನೇ ಟಾಪ್ ನೆದರ್ಲ್ಯಾಂಡ್, 7ನೇ ಟಾಪ್ ಫಿನ್ಲ್ಯಾಂಡ್ ಇದೆ, 8th ಸಿಂಗಾಪುರ್, 9th ಡೆನ್ಮಾರ್ಕ್, 10th ಜರ್ಮನಿ ಇದೆ. ಓಕೆ, ಇವೆಲ್ಲ ಕೂಡ ಟಾಪ್ 10 ಕಂಟ್ರಿಗಳಾಗಿದೆ. ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, US, UK, ಸೌತ್ ಕೊರಿಯಾ, ನೆದರ್ಲ್ಯಾಂಡ್, ಫಿನ್ಲ್ಯಾಂಡ್, ಸಿಂಗಾಪುರ್, ಡೆನ್ಮಾರ್ಕ್, ಜರ್ಮನಿ. ಓಕೆನಾ? ಸೊ ಹಾಗಾಗಿ ಇದರಲ್ಲಿ ಭಾರತ 46 ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಇತ್ತೀಚೆಗೆ ಸಾಕಷ್ಟು ದೇಶಗಳು ಅಂದ್ರೆ ಆಕ್ಚುಲಿ ಈ ರ್ಯಾಂಕ್ ಅಲ್ಲಿ ತುಂಬಾ ಲೋ ಇದೆ. ಯಾಕಂತಂದ್ರೆ COVID-19 ಕ್ರೈಸಿಸ್ ಏನಂದ್ರೆ ಇನ್ನೋವೇಷನ್ ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ. ಬಿಕಾಸ್ ಆಫ್ ದಿ ಲ್ಯಾಬೊರೇಟರಿಗಳು ಕ್ಲೋಸ್ ಆಗಿದೆ, ರಿಸರ್ಚ್ ಗೆ ಅವಕಾಶ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಈ ವರ್ಷದಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ಒಂದು ನಾವೀನ್ಯತೆಗೆ ಅವಕಾಶಗಳು ತುಂಬಾ ಕೊರತೆ ಆಗಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಸಾಕಷ್ಟು ದೇಶಗಳು ಈ ಒಂದು ಪಟ್ಟಿಯಲ್ಲಿ ಏನಾಗಿದೆ ಲೋ ರ್ಯಾಂಕ್ಸ್ ಅನ್ನ ಪಡ್ಕೊಂಡಿರೋದು ಕೂಡ ಒಂದು ರೀಸನ್ಸ್ ಅಂತ ಹೇಳುವಂಥದ್ದು. ಆ ಕಾರಣಕ್ಕಾಗಿ ಥೀಮ್ ಇಟ್ಟಿದ್ದಾರೆ. ಹೌದಾ? ಏನಿದೆ ಥೀಮ್ ಈ ವರ್ಷದ್ದು? ಟ್ರ್ಯಾಕಿಂಗ್ ಇನ್ನೋವೇಷನ್ ಥ್ರೂ ದ COVID-19 ಕ್ರೈಸಿಸ್ ಅಂತ ಕರೀತಾರೆ. ಅಂದ್ರೆ ನೀವು ಈ COVID-19 ಕ್ರೈಸಿಸ್ ಅಲ್ಲಿ ಕೂಡ ಏನ್ ಮಾಡ್ಬೇಕಂದ್ರೆ ಇನ್ನೋವೇಷನ್ ಟ್ರ್ಯಾಕ್ ಮಾಡಿ ನೋಡಬಹುದು. ನಾವು ಈ ತರದ ರೋಗಗಳನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಅಥವಾ ಇದರಿಂದ ಔಟ್ ಬರಕ್ಕೆ ಹೊರಗಡೆ ಬರಕ್ಕೆ ಸಾಧ್ಯ ಆಗ್ತಾ ಅನ್ನೋದು
2021 ಒಂದು ಥೀಮ್ ಆಗಿದೆ. ದಟ್ ಇಸ್ ಕಾಲ್ಡ್ ದ ಟ್ರ್ಯಾಕಿಂಗ್ ಇನೋವೇಷನ್ ಥ್ರೋ COVID-19 ಕ್ರೈಸಿಸ್ ಅಂತ ಕರೀತೀವಿ. ಹೌದಾ? ಸೊ ಹಾಗಾಗಿ ಇದನ್ನ ಪಬ್ಲಿಷ್ ಮಾಡುವಂತ ಸಂಸ್ಥೆ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ಒಂದು ಕಾರ್ನೆಲ್ ಯೂನಿವರ್ಸಿಟಿ ಇದೆ, ಇನ್ಸಿಡ್ ಇದೆ, ಆಮೇಲೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಕರೀತಾರೆ. ಈ 3 ಸಂಸ್ಥೆಗಳು ಮಾಡ್ತವೆ ಪ್ರತಿ ವರ್ಷ. ಸೊ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗ್ತವೆ. ದಟ್ ಈಸ್ ಕಾಲ್ಡ್ ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಕನ್ನಡದಲ್ಲಿ ಜಾಗತಿಕ ನಾವೀನ್ಯತಾ ಸೂಚಕ ಅಂತ ಕರೀತಾರೆ. ಸೋದಾ? ಎಸ್. ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಟಾಪಿಕ್. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ